ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಪಾರ್ಟ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕಳೆದ 2-3 ದಿನಗಳಿಂದ 2024ರಲ್ಲಿ KEA ನಡೆಸಿದ ಪ್ರೊಫೆಸರ್ ಗ್ರೇಡ್ 2 ಎಕ್ಸಾಮ್ನ ಅನಾಲಿಸಿಸ್ ಮಾಡ್ತಿದ್ವಿ. ಸೊ ಇವತ್ತು ಅದರದೇ ಮುಂದುವರಿದ ಭಾಗವಾಗಿ ಮುಂದಿನ ಪ್ರಶ್ನೆಗಳನ್ನು ಸವಿವರವಾಗಿ ನೋಡುವ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಇವತ್ತಿನ ಪ್ರಶ್ನೆ 41ನೇ ಪ್ರಶ್ನೆ ಹೀಗಿದೆ: 2024ರಲ್ಲಿ ನಡೆದ 18ನೇ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮೊದಲನೇ ಹೇಳಿಕೆ: 2019ರ 17ನೇ ಲೋಕಸಭಾ ಚುನಾವಣೆಗೆ ಹೋಲಿಸಿದರೆ ಮಹಿಳಾ ಅಭ್ಯರ್ಥಿಗಳ ಸಂಖ್ಯೆಯಲ್ಲಿ ಇಳಿಮುಖವಾಯಿತು. ಎರಡನೇ ಹೇಳಿಕೆ: 2019ರ 17ನೇ ಲೋಕಸಭಾ ಚುನಾವಣೆಗೆ ಹೋಲಿಸಿದರೆ ಚುನಾಯಿತ ಮಹಿಳಾ ಸಂಸದರ ಸಂಖ್ಯೆಯಲ್ಲಿ ಇಳಿಮುಖವಾಯಿತು. ಮೂರನೇ ಹೇಳಿಕೆ: ಮಹಿಳಾ ಸಂಸದರಿಗೆ ಸಂಬಂಧಿಸಿದಂತೆ ವಿಶ್ವ ಶ್ರೇಯಾಂಕದಲ್ಲಿಯೂ ಭಾರತದ ಸ್ಥಾನ ಕುಸಿಯಿತು. ಈ ಮೇಲಿನವುಗಳಲ್ಲಿ ಯಾವುವು ಸರಿಯಾದ ಹೇಳಿಕೆಗಳಾಗಿವೆ? ಆಪ್ಷನ್ 1 ಎ ಮತ್ತು ಬಿ ಮಾತ್ರ, ಆಪ್ಷನ್ 2 ಬಿ ಮತ್ತು ಸಿ ಮಾತ್ರ, ಆಪ್ಷನ್ 3 ಎ ಮತ್ತು ಸಿ ಮಾತ್ರ, ಆಪ್ಷನ್ 4 ಎ ಮಾತ್ರ. ಸ್ನೇಹಿತರೆ, ಇಲ್ಲಿ 2 ಪ್ರಕಾರದ ಡೇಟಾಗಳನ್ನು ಕೊಟ್ಟಾನ. ಒಂದನೇ ಸ್ಟೇಟ್ಮೆಂಟ್ದೊಳಗೆ ಒಟ್ಟು ಸ್ಪರ್ಧಿಸಿದ ಮಹಿಳೆಯರು, ಈ ಎರಡನೇ ಸ್ಟೇಟ್ಮೆಂಟ್ದಾಗ ಚುನಾಯಿತ ಮಹಿಳೆಯರಂದ. ಸೊ ನಮಗೆ ಗೊತ್ತದ 2019 ಅಂದರೆ ಈ 17ನೇ ಲೋಕಸಭೆಯಲ್ಲಿ ಒಟ್ಟು 78 ಚುನಾಯಿತ ಮಹಿಳಾ ಸಂಸದರು ಪ್ರತಿನಿಧಿಯಾಗಿ ಭಾಗವಹಿಸಿದರು. ಆದರೆ ಈ 2024ರಲ್ಲಿ ಕೇವಲ 74 ಜನ ಮಹಿಳೆಯರು ಸಂಸದರಾಗಿ ಲೋಕಸಭೆಯಲ್ಲಿ ಪಾಲ್ಗೊಳ್ತಾರೆ. ಅಂದ್ರೆ ಮೊದಲಿನಗಿಂತ 4 ಜನ ಕಡಿಮೆ ಮಹಿಳಾ ಸಂಸದರು ಲೋಕಸಭೆಗೆ ಆಯ್ಕೆಯಾಗಿದ್ದರು. ಅಂದರೆ ಇಲ್ಲಿ ಏನಾಯಿತು, 2019ರ 17ನೇ ಲೋಕಸಭಾ ಚುನಾವಣೆಗೆ ಹೋಲಿಸಿದರೆ ಚುನಾಯಿತ ಮಹಿಳೆಯರ ಸಂಸದರ ಸಂಖ್ಯೆಯಲ್ಲಿ ಇಳಿಮುಖವಾಯಿತು. ಎರಡನೇ ಸ್ಟೇಟ್ಮೆಂಟ್ ರೈಟ್, ಯಾಕಂದ್ರೆ ಇಳಿಮುಖ ಆಗ್ಯದ, 78ರಿಂದ 74ಕ್ಕೆ ಬಂದದ. ಮೊದಲನೇ ಹೇಳಿಕೆ ಏನು ಹೇಳ್ತಾನೆ, 2019ರ 17ನೇ ಲೋಕಸಭಾ ಚುನಾವಣೆಗೆ ಹೋಲಿಸಿದರೆ ಮಹಿಳಾ ಅಭ್ಯರ್ಥಿಗಳ ಸಂಖ್ಯೆಯಲ್ಲಿ ಇಳಿಮುಖವಾಯಿತು. ಸ್ನೇಹಿತರೆ, ಅಭ್ಯರ್ಥಿಗಳು ಅಂದರೆ ಯಾರು ಚುನಾವಣೆಗೆ ಸ್ಪರ್ಧೆ ಮಾಡಿರ್ತಾರೆ ಅವರೆಲ್ಲ ಅಭ್ಯರ್ಥಿಗಳು. ಈ ಸಲ ಚುನಾವಣೆಯಲ್ಲಿ ಅಂದರೆ 2024ರ ಚುನಾವಣೆಯಲ್ಲಿ ಒಟ್ಟು 797 ಮಹಿಳೆಯರು ಸ್ಪರ್ಧೆಯನ್ನು ಮಾಡಿರ್ತಾರೆ. ಅದರಲ್ಲಿ 74 ಮಹಿಳೆಯರು ಏನಾಗ್ತಾರೆ, ಲೋಕಸಭೆಗೆ ಆಯ್ಕೆ ಆಗ್ತಾರೆ. ಆದರೆ 2019ರ ಈ 17ನೇ ಲೋಕಸಭೆಯಲ್ಲಿ 726 ಜನ ಮಹಿಳೆಯರು ಈ ಲೋಕಸಭಾ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿರ್ತಾರೆ. ಅವರಲ್ಲಿ 78 ಜನ ಆಯ್ಕೆಯಾಗಿರ್ತಾರೆ. ಸೊ ಈ 78ರಿಂದ 74ಕ್ಕೆ ಇಳಿಮುಖವಾಗ್ಯದ. ಆಯ್ಕೆಯಾದ ಮಹಿಳಾ ಸಂಸದರ ಸಂಖ್ಯೆ 78 ಇತ್ತು. ಯಾವಾಗ? 17ನೇ ಲೋಕಸಭಾ 2019ರಲ್ಲಿ. ಅದು 2024ರ ಈ ಲೋಕಸಭಾ ಚುನಾವಣೆಯಲ್ಲಿ 74ಕ್ಕೆ ಇಳಿಕೆಯಾಗ್ಯದ. ಅಂದರೆ ಎರಡನೇ ಸ್ಟೇಟ್ಮೆಂಟ್ ರೈಟ್ ಅಂತ ಹೇಳಿವು. ಆದರೆ ಮೊದಲನೇ ಸ್ಟೇಟ್ಮೆಂಟ್ ಅನ್ನೋದು ಅಭ್ಯರ್ಥಿಗಳ ಸಂಖ್ಯೆಯಲ್ಲಿ ಏರಿಕೆಯಾಗಿದೆ. ಅಭ್ಯರ್ಥಿಗಳ ಸಂಖ್ಯೆ 726 ಇತ್ತು, ಅದು 797ಕ್ಕೆ ಏರಿಕೆಯಾಗ್ಯದ. ಹಾಗಾಗಿ ಮೊದಲನೇ ಹೇಳಿಕೆ ತಪ್ಪಾಗ್ತದೆ. ಮೊದಲನೇ ಹೇಳಿಕೆ ತಪ್ಪಾಗೋಣ, ಎ ಹೋಯಿತು, ಆಪ್ಷನ್ 1 ಹೋಯಿತು, ಆಪ್ಷನ್ 3 ಹೋಯಿತು, ಆಪ್ಷನ್ 4 ಹೋಯಿತು. ಸೊ ರೈಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ 2 ರೈಟ್ ಆನ್ಸರ್. ಮುಂದೆ ಏನು ಹೇಳ್ಯಾನ, ಹೇಳಿಕೆ 3 ಏನು ಹೇಳ್ಯಾನ, ಮಹಿಳಾ ಸಂಸದರಿಗೆ ಸಂಬಂಧಿಸಿದಂತೆ ವಿಶ್ವ ಶ್ರೇಯಾಂಕದಲ್ಲಿ ಭಾರತದ ಸ್ಥಾನ ಕುಸಿಯಿತು. ನಿಜ ಸ್ನೇಹಿತರೆ, ಯಾವಾಗ ಈ ಮಹಿಳೆಯರ ಪ್ರಾತಿನಿಧ್ಯ ಕಡಿಮೆ ಆಗ್ತದೆ, ಅದು ವಿಶ್ವ ಶ್ರೇಯಾಂಕದಲ್ಲಿ ಭಾರತದ ಸ್ಥಾನ ಕುಸಿತ ಆಗುವುದೇ ಸಹಜವಾಗಿ ಆಗ್ತದೆ. ಸ್ನೇಹಿತರೆ, ಇನ್ನು ಈ 17ನೇ ಲೋಕಸಭೆಯಲ್ಲಿ ಒಟ್ಟು 543 ಸದಸ್ಯರ ಪೈಕಿ ಮಹಿಳೆಯರು 14.4%ರಷ್ಟಿದ್ದರು 17ನೇ ಲೋಕಸಭೆಯಲ್ಲಿ. ಈಗ ಪ್ರಸ್ತುತ 18ನೇ ಲೋಕಸಭೆಯಲ್ಲಿ ಇವರ ಸಂಖ್ಯೆ ಕಡಿಮೆಯಾಗಿ 13.6%ಕ್ಕೆ ಬಂದದ.
13.6%. ಸ್ನೇಹಿತರೆ, ಈ ಮಹಿಳಾ ಮೀಸಲಾತಿ ಅಥವಾ ಈ ಮಹಿಳೆಯರಿಗೆ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ರಾಜಕೀಯ ಮೀಸಲಾತಿಯನ್ನು ಒದಗಿಸಿರುವ ವಿಷಯ ಇತ್ತೀಚೆಗೆ ಸುದ್ದಿಯಲ್ಲಿರುವ ಕಾರಣ ಈ ವಿಷಯವನ್ನು ಇನ್ನಷ್ಟು ವಿಸ್ತಾರವಾಗಿ ನೋಡುವುದು ಅವಶ್ಯಕ. ಸೊ ಸ್ನೇಹಿತರೆ, ಆಗಲೇ ನೋಡಿದೆವು 17ನೇ ಲೋಕಸಭೆಯಲ್ಲಿ ಮಹಿಳೆಯರ ಸ್ಥಾನ 14.4% ಇತ್ತು. ಇದು 18ನೇ ಲೋಕಸಭೆ ಅಂದರೆ ಪ್ರಸ್ತುತ ಲೋಕಸಭೆಯಲ್ಲಿ 13.6%ಕ್ಕೆ ಕುಸಿತ ಕಂಡಿದೆ. ಇನ್ನೊಂದಿಲ್ಲಿ ಗಮನ ಇಡಬೇಕು, ವಿಶ್ವದಲ್ಲಿ ರವಾಂಡಾ ದೇಶದಲ್ಲಿ ಅಲ್ಲಿನ ಪಾರ್ಲಿಮೆಂಟಿನಲ್ಲಿ ಸುಮಾರು 60%ಕ್ಕೂ ಅಧಿಕ ಮಹಿಳೆಯರು ಆ ಪಾರ್ಲಿಮೆಂಟನ್ನು ಪ್ರತಿನಿಧಿಸ್ತಾರೆ. ಇದು ರವಾಂಡಾ ದೇಶ. ನೆಕ್ಸ್ಟ್ ಈ 13.6% ಅಂದೇವಲ್ಲ, ಇದರಲ್ಲಿ ಕರ್ನಾಟಕದ ಪೈಕಿ ಈ ಬಾರಿ ಲೋಕಸಭೆಗೆ ಕೇವಲ 3 ಜನ ಪ್ರತಿನಿಧಿಸ್ತಾರೆ. ಕೇವಲ 3 ಜನ ಪ್ರತಿನಿಧಿಸ್ತಾರೆ ಕರ್ನಾಟಕದಿಂದ. ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರು ಉತ್ತರದಿಂದ, ಪ್ರಭಾ ಮಲ್ಲಿಕಾರ್ಜುನ್ ಅವರು ದಾವಣಗೆರೆಯಿಂದ ಮತ್ತು ಪ್ರಿಯಾಂಕಾ ಜಾರಕಿಹೊಳಿ ಚಿಕ್ಕೋಡಿಯಿಂದ. ಈ ರೀತಿಯಾಗಿ ಕರ್ನಾಟಕದಿಂದ ಕೇವಲ 3 ಜನ ಲೋಕಸಭೆಯನ್ನು ಪ್ರತಿನಿಧಿಸ್ತಾರೆ. ಹಾಗಾದ್ರೆ ಇತ್ತೀಚೆಗೆ ನಮ್ಗೆ ಗೊತ್ತಿರಬೇಕು, 128ನೇ ತಿದ್ದುಪಡಿ ಮಸೂದೆಯನ್ನು ತರುವ ಮೂಲಕ, ಯಾವುದು 128ನೇ ತಿದ್ದುಪಡಿ ಮಸೂದೆ, ಅದನ್ನೇ ನಾವು ಏನಂತೇವು 106ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ. 106ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ. ಈ ಕಾಯ್ದೆಯನ್ನು ತರುವ ಮೂಲಕ ಲೋಕಸಭೆಯಲ್ಲಿ 33% ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ 33% ಮೀಸಲಾತಿಯನ್ನು ಮಹಿಳೆಯರಿಗೆ ಇಡಬೇಕು ಅನ್ನೋದನ್ನು ತಂದರು. ಇದು ಇನ್ನೂ ಜಾರಿಯಾಗಿಲ್ಲ. ನೆಕ್ಸ್ಟ್ ಈ ಜನಗಣತಿಯಾದ ನಂತರ ಮತ್ತು ಕ್ಷೇತ್ರ ಪುನರ್ವಿಂಗಡಣೆ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ಸುಮಾರು 2029ರ ಸುಮಾರಿಗೆ ಇದು ಜಾರಿಯಲ್ಲಿ ಬರ್ಬೋದು. ಇದು ಇನ್ನೂ ಜಾರಿಯಲ್ಲಿಲ್ಲ. ಈ ಮೀಸಲಾತಿ ಏನಲ್ಲ, ಇದನ್ನು ಮುಂದಿನ 15 ವರ್ಷಗಳವರೆಗೆ ಮಾತ್ರ ಕಾಯ್ದಿರಿಸಲಾಗಿದೆ. ತದನಂತರ ಇದನ್ನು ಎಕ್ಸ್ಟೆಂಡ್ ಮಾಡ್ಬೋದು. ಸ್ನೇಹಿತರೆ, ಇಲ್ಲಿ ಇನ್ನೊಂದು ಗಮನಿಸಬೇಕು ನೀವು, 73 ಮತ್ತು 74ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ಗ್ರಾಮ ಪಂಚಾಯತ್ ಮತ್ತು ನಗರ ಪಾಲಿಕೆಗಳಲ್ಲಿ 33% ಅಥವಾ 1/3 ಮಹಿಳೆಯರಿಗೆ ಮೀಸಲಿಡಬೇಕು ಅನ್ನೋದನ್ನು ಹೇಳಲಾಯಿತು. ಇದು ಗ್ರಾಮ ಪಂಚಾಯತ್ ಮತ್ತು ನಗರ ಪಾಲಿಕೆಗಳ ವಿಷಯಗಳಲ್ಲಿ ಕಡ್ಡಾಯವಾಗಿದೆ. ಕಡ್ಡಾಯವಾಗಿ 33% ಮೀಸಲಾತಿಯನ್ನು ಕಾಪಾಡಬೇಕು. ಆದರೆ ಇಲ್ಲಿ ಸರ್ಪಂಚ ಪತಿಯಂತಹ ಆಚರಣೆಗಳು ಅಸ್ತಿತ್ವದಲ್ಲಿರುವುದರಿಂದ ಮಹಿಳೆಯರ ಪ್ರಾತಿನಿಧ್ಯ ನಾಮಮಾತ್ರವಾಗಿದೆ. ಅಂದ್ರೆ ಯಾವುದೇ ಮಹಿಳೆ ಸರ್ಪಂಚ್ ಇದ್ರೆ ಸರ್ಪಂಚ್ ಅದಾರ, ಅವರ ಜಾಗದಲ್ಲಿ ಅವರ ಮಗನೋ ಅಥವಾ ಅವರ ಪತಿಯೋ ಅವರ ಪರವಾಗಿ ಆಡಳಿತವನ್ನು ನೆರವೇರಿಸಿಕೊಂಡು ಹೋಗುವ ಪದ್ಧತಿ ಇಂದಿಗೂ ಜಾರಿಯಲ್ಲಿ ಅದ. ಇದನ್ನು ನಾವು ಸರ್ಪಂಚ್ ಪತಿ ಅಂತ ಕರಿತೇವೆ. 73ನೇ ತಿದ್ದುಪಡಿ ಮತ್ತು 74ನೇ ತಿದ್ದುಪಡಿ ಪ್ರಕಾರ ಗ್ರಾಮ ಪಂಚಾಯಿತಿ ಮತ್ತು ನಗರ ಪಾಲಿಕೆಗಳಲ್ಲಿ 1/3 ಮೀಸಲಾತಿಯನ್ನು ನೀಡಲಾಗಿದೆ. ಇದಷ್ಟಾಯಿತು. ನೆಕ್ಸ್ಟ್ ಸ್ನೇಹಿತರೆ, ಯಾವಾಗ ಭಾರತಕ್ಕೆ ಸ್ವತಂತ್ರ ಬಂತು 1947ರಲ್ಲಿ ಮೊದಲ ಲೋಕಸಭಾ ಚುನಾವಣೆ ಯಾವಾಗ ನೆರವೇರಿತು? 1951-52ರಲ್ಲಿ. ಆ 1952ರ ಮೊದಲ ಲೋಕಸಭೆಯಲ್ಲಿ ಕೇವಲ 24 ಜನ ಮಹಿಳಾ ಸಂಸದರಿದ್ದರು. ಅದು 4.4% ಆಗ್ತದ. ಎಷ್ಟು? ಮೊದಲ ಲೋಕಸಭೆಯಲ್ಲಿ ಕೇವಲ 24 ಮಹಿಳಾ ಸಂಸದರು, 4.4%. ಇಲ್ಲಿಯವರೆಗೆ ಲೋಕಸಭೆಯಲ್ಲಿ ಅತಿ ಹೆಚ್ಚು ಮಹಿಳಾ ಪ್ರಾತಿನಿಧ್ಯವನ್ನು ಹೊಂದಿದ ಲೋಕಸಭೆ ಯಾವುದಂದ್ರೆ ಅದು 17ನೇ ಲೋಕಸಭೆ. ಒಟ್ಟು 78 ಜನ ಮಹಿಳಾ ಸಂಸದರಿದ್ದರು 2019ರಾಗ. ನೆಕ್ಸ್ಟ್ ಇದು ಒಟ್ಟು 14.4% ರೀಪ್ರೆಸೆಂಟ್ ಮಾಡ್ತಿತ್ತು. ಇನ್ನು ಈ ಮೊದಲ ಕ್ಯಾಬಿನೆಟ್ ಏನಿತ್ತು, ಜವಾಹರ್ಲಾಲ್ ನೆಹರು ನೇತೃತ್ವದ ಮೊದಲ ಕ್ಯಾಬಿನೆಟ್ನಲ್ಲಿ ಕೇವಲ ಏಕೈಕ ಮಹಿಳಾ ಸಚಿವರಿದ್ದರು, ಮಹಿಳಾ ಕ್ಯಾಬಿನೆಟ್ ಮಂತ್ರಿಯಾಗಿದ್ದರು. ಅವರ ಹೆಸರು
ರಾಜ್ಕುಮಾರಿ ಅಮೃತಾ ಕೌರ್ ಫಸ್ಟ್ ಕ್ಯಾಬಿನೆಟ್ನಲ್ಲಿ ಒಬ್ಬರೇ ಒಬ್ಬರು ಮಹಿಳೆ ರಾಜ್ಕುಮಾರಿ ಅಮೃತಾ ಕೌರ್. ಇವರು ಸ್ವತಂತ್ರ ಭಾರತದ ಮೊದಲ ಆರೋಗ್ಯ ಸಚಿವರು, ಹೆಲ್ತ್ ಮಿನಿಸ್ಟರ್ ಆಗಿದ್ದರು. ಮೊದಲ ಮಹಿಳಾ ಸ್ಪೀಕರ್ ಯಾರು? ಅವರು ಮೀರಾ ಕುಮಾರ್ 15ನೇ ಲೋಕಸಭೆಯಲ್ಲಿ. ಮೊದಲ ಮಹಿಳಾ ಸ್ಪೀಕರ್ ಮೀರಾ ಕುಮಾರ್ 15ನೇ ಲೋಕಸಭೆಗೆ ಆಯ್ಕೆಯಾಗಿದ್ದರು. ನೆಕ್ಸ್ಟ್ ಎರಡನೇ ಮಹಿಳಾ ಸ್ಪೀಕರ್ ಯಾರು? ಎರಡನೇ ಮಹಿಳಾ ಸ್ಪೀಕರ್ ಸುಮಿತ್ರಾ ಮಹಾಜನ್ 16ನೇ ಲೋಕಸಭೆ. ಈ ರೀತಿಯಾಗಿ ನಾವು ಮಹಿಳೆಯರ ಪ್ರಾತಿನಿಧ್ಯದ ಕುರಿತು ಗಮನ ಹರಿಸಿದ್ರೆ ಇಲ್ಲಿ ರೈಸ್ ಆಗೋ ಯಾವುದೇ ಪ್ರಶ್ನೆಯನ್ನು ನಾವು ಮಿಸ್ ಮಾಡಲ್ಲ. ಇನ್ನೊಮ್ಮೆ ಶಾರ್ಟಾಗಿ ಹೇಳ್ಬೇಕಂದ್ರೆ 106ನೇ ತಿದ್ದುಪಡಿ ಏನು ಹೇಳ್ತದೆ? ಮಹಿಳಾ ಮೀಸಲಾತಿ ಕುರಿತು ಹೇಳ್ತದೆ. ಎಷ್ಟು ಮೀಸಲಾತಿ? 33% ಮೀಸಲಾತಿ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಿಗೆ ಮಾತ್ರ, ರಾಜ್ಯಸಭೆಗಲ್ಲ, ವಿಧಾನ ಪರಿಷತ್ತಿಗಲ್ಲ. ಇಲ್ಲಿವರೆಗೆ ಸ್ವತಂತ್ರ ನಂತರ ಭಾರತಕ್ಕೆ ಸ್ವತಂತ್ರ ಬಂದು ಸುಮಾರು 75 ವರ್ಷಗಳೇ ಕಳೆದು ಹೋದವು. ಇಲ್ಲಿಯವರೆಗೆ ಕೇವಲ 78 ಮಹಿಳೆಯರು, ಅತಿ ಹೈಯೆಸ್ಟ್ ಇದು ಲೋಕಸಭೆಯನ್ನು ಪ್ರತಿನಿಧಿಸಿದ ಮಹಿಳೆಯರ ಸಂಖ್ಯೆ ಹೈಯೆಸ್ಟ್. ಇದು 17ನೇ ಲೋಕಸಭೆಯಲ್ಲಿ ಕಂಡುಬರ್ತದೆ. ನೆಕ್ಸ್ಟ್ ಕರ್ನಾಟಕದಿಂದ ಎಷ್ಟು ಜನ ಅಂತ ನೋಡಿದೆವು? 3 ಜನ, ಕೇವಲ 3 ಜನ ಲೋಕಸಭೆಗೆ ಪ್ರತಿನಿಧಿಸ್ತಾರೆ. ಇದಷ್ಟು ಮೊದಲನೇ ಪ್ರಶ್ನೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ ಹೇಗಿದೆ? 42ನೇ ಪ್ರಶ್ನೆ. ಭಾರತ ಸಂವಿಧಾನದ ಯಾವ ಭಾಗವು 12 ರಾಜ್ಯಗಳಿಗೆ ಸಂಬಂಧಿಸಿದಂತೆ ವಿಶೇಷ ಪ್ರಾವಧಾನಗಳನ್ನು ಹೊಂದಿದೆ? ಭಾಗ 20, ಭಾಗ 21, ಭಾಗ 22, ಭಾಗ 25. ಸ್ನೇಹಿತರೆ, ನಮಗೆಲ್ಲ ಗೊತ್ತದ, ನಿನ್ನೆ ಅಥವಾ ಮೊನ್ನೆ ವಿಡಿಯೋಲಿ ಏನು ನೋಡೆವು? ಆರ್ಟಿಕಲ್ 371 ಯಾವ ರಾಜ್ಯಗಳಿಗೆ ವಿಶೇಷ ಪ್ರಾವಧಾನವನ್ನು ನೀಡಲಾಗಿದೆ ಮತ್ತು ಅದನ್ನು ನೆನಪಿಡಿಯುವ ಸಲುವಾಗಿ ಒಂದು ಟ್ರಿಕ್ಸನ್ನು ಬಳಸಿದ್ವಿ. ಅದನ್ನು ನಿನ್ನೆ ವಿಡಿಯೋದಲ್ಲಿ ನೋಡೆವು. ಇವತ್ತು ಅದರದೇ ಮುಂದುವರಿದ ಭಾಗವಾಗಿ ಏನು ಕೇಳೋಣ? ಯಾವ ಭಾಗ ಅಂತೇಳಿ ಕೇಳೋಣ. ಸೊ ಸ್ನೇಹಿತರೆ, ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ 21ನೇ ಭಾಗ. ಯಾಕೆ ಸರಿಯಾದ ಉತ್ತರ 21ನೇ ಭಾಗ? ಆಪ್ಷನ್ 2 ಅಂದ್ರೆ ಭಾಗ 20 ಏನು ಹೇಳ್ತದೆ? ಭಾಗ 20 ಸಂವಿಧಾನವನ್ನು ಯಾವ ರೀತಿ ತಿದ್ದುಪಡಿ ಮಾಡಬೇಕು, ಆರ್ಟಿಕಲ್ 368 ಅಡಿ ಯಾವ ರೀತಿಯ ತಿದ್ದುಪಡಿಗೆ ಸಂವಿಧಾನದಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ ಅಂಥೇಳಿ ಭಾಗ 20 ಹೇಳ್ತದೆ. ನೆಕ್ಸ್ಟ್ ಭಾಗ 22 ಏನು ಹೇಳ್ತದೆ? ಈ 22ನೇ ಭಾಗ ಅಧಿಕೃತ ಶೀರ್ಷಿಕೆ ಮತ್ತು ಈ ಸಂವಿಧಾನದ ಅಧಿಕೃತ ಭಾಷೆ ಹಿಂದಿ ಭಾಷೆಯನ್ನು ಈ ಸಂವಿಧಾನದ ಅಧಿಕೃತ ಭಾಷೆಯನ್ನಾಗಿ ಬಳಸಲಾಯಿತು. ಇದು 22ನೇ ಭಾಗ. ನೆಕ್ಸ್ಟ್ ಈ 25ನೇ ಭಾಗ ಅಂತ ಕೇಳ್ಯಾರ. ಸ್ನೇಹಿತರೆ, ಸಂವಿಧಾನದಲ್ಲಿ 22 ಭಾಗಗಳದಾವೆ. ಟೋಟಲ್ 25 ಭಾಗ ಅದಾವೆ. ಆದರೆ 25 ಭಾಗ ಅನ್ನೋದು ಉಲ್ಲೇಖ ಇಲ್ಲ. ಇಲ್ಲಿ ಏನಾಗ್ಯದ? ಭಾಗ 9A, 9B, 14A ಈ ರೀತಿಯಾಗಿ ಬಂದಿರುವುದರಿಂದ 22ಕ್ಕೆ ಸೀಮಿತವಾಗ್ತದೆ, 25ರವರೆಗಿಲ್ಲ. ಹಾಗಾಗಿ ಇದು ರಾಂಗ್ ಆಗ್ತದೆ. ಇನ್ನು 21ನೇ ಭಾಗ ಏನು ಹೇಳ್ತದೆ? 21ನೇ ಭಾಗದಡಿ ಗುಜರಾತ ಮತ್ತು ಮಹಾರಾಷ್ಟ್ರಕ್ಕೆ ವಿಶೇಷ ಪ್ರಾವಧಾನ. ನಂತರ 371A, B ಈ ರೀತಿಯಾಗಿ ಜೆದವರೆಗೆ ವಿವಿಧ ರಾಜ್ಯಗಳಿಗೆ ವಿಶೇಷ ಸ್ಥಾನಮಾನವನ್ನು ನೀಡಲಾಗಿದೆ. ಇದಷ್ಟು ಸ್ನೇಹಿತರೆ. ಇಲ್ಲಿ ನಾವು ಈ 371ರ ವಿಧಿ ಅಡಿ ಹಲವು ರಾಜ್ಯಗಳಿಗೆ ವಿಶೇಷ ಸ್ಥಾನಮಾನ ನೀಡ್ಯದ ಅಂತೇಳಿ ನೋಡಿದೆವು. ಅದ್ರ ಕ್ರೊನಾಲಜಿ ಆರ್ಡ್ರನ್ನು ನೆನಪಿಡಿಸಲು ಒಂದು ಟ್ರಿಕ್ಸ್ ಮಾಡಿದ್ದೆವು. ಆ ಟ್ರಿಕ್ಸನ್ನು ಇನ್ನೊಮ್ಮೆ ನೋಡೋದಾದ್ರೆ ಸ್ನೇಹಿತರೆ, ಇಲ್ಲಿ ಆರ್ಟಿಕಲ್ 371ಕ್ಕಾಗಿ ABCD ದಿಂದ ಜೆವರೆಗೆ ಅದಾವ ಅಂತ ಹೇಳಿದೆವು. ಅದನ್ನು ನಾವು ಈ ಕೋಡ್ಗಳ ಮೂಲಕ ನೆನಪಿಡಬಹುದು. ಏನಿದು ಕೋಡ? ನಮಸ್ತೆ ಸೀಮಾಜಿ, ನಮಸ್ತೆ ಸೀಮಾಜಿ ಕರ್ನಾಟಕ, ನಮಸ್ತೆ ಸೀಮಾಜಿ ಕರ್ನಾಟಕ. ಈ ಒಂದು ಟ್ರಿಕ್ಸ್ ಮೂಲಕ ಈ ಎಲ್ಲ ಎದಿಂದ ಜೆವರೆಗಿನ ಎಲ್ಲ ರಾಜ್ಯಗಳ ವಿಶೇಷ ಪ್ರಾವಧಾನಗಳನ್ನು ನೆನಪಿಟ್ಕೋಬೋದು. ಯಾವ ರೀತಿಯಾಗ್ಯದ? ಎನ್ ಅಂದರೆ A 371A,
ಎನ್ ಫಾರ್ ನಾಗಾಲ್ಯಾಂಡ್. ನೆಕ್ಸ್ಟ್ ಎ ಅದ ಅಸ್ಸಾಮ, ಎಮ್ ಅದ ಮಣಿಪುರ. ನೆಕ್ಸ್ಟ್ ಎ ಅದ ಅಂದರೆ ಎ ಅಂದರೆ ಏನು 371 ಡಿ ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ. ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ. ಸ್ನೇಹಿತರಲ್ಲಿ ಎಸ್ ಯಾವುದನ್ನು ರೀಪ್ರೆಸೆಂಟ್ ಮಾಡೋದಿಲ್ಲ. ಇದನ್ನು ಕೇವಲ ನೆನಪಿಟ್ಟುಕೊಳ್ಳುವ ಉದ್ದೇಶದಿಂದ ಎಸ್ ಅನ್ನು ಸೇರ್ಪಡೆ ಮಾಡಲಾಗಿದೆ. ಎಸ್ ತೆಗಿರಿ, ಎಸ್ ಏನೂ ಇಲ್ಲಿ. ಟಿ ಅದ ಅಂದ್ರೆ 371 ಈ ಮೂಲತಃ ಆಂಧ್ರ ಪ್ರದೇಶದಲ್ಲಿ ಕೇಂದ್ರೀಯ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸುವ ಒಂದು ಅಧಿಕಾರ ಸಂಸತ್ತಿಗೆ ಅದ ಅಂಥೇಳಿ ಈ 371 ಹೇಳ್ತದೆ. ಆದರೆ ಇಲ್ಲಿ ತೆಲಂಗಾಣ ಅಂದದ. ಮೂಲತಃ ಇದು ಆಂಧ್ರ ಪ್ರದೇಶದ ಒಂದು ಭಾಗ ಆಗಿತ್ತು ಆವಾಗ, ಆದ್ದರಿಂದ ಇದನ್ನು ಆಂಧ್ರ ಪ್ರದೇಶ ಅಂತಲೇ ನೆನಪಿಟ್ಕೊಳ್ಳೋಣ. ಹಾಗಾದ್ರೆ ತೆಲಂಗಾಣ ಬರಲ್ಲನು. 371 ಡಿ ಒಳಗೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಎರಡೂ ಬರ್ತಾವೆ ಡಿ ಒಳಗೆ. ಸೊ ಈದಲ್ಲಿ ಆಂಧ್ರ ಪ್ರದೇಶ ಬರ್ತದೆ. ಈದಲ್ಲಿ ಆಂಧ್ರ ಪ್ರದೇಶ. ಈ ಸೆಪ್ರೇಟಾಗಿ ತೆಲಂಗಾಣ ಅಲ್ಲ, ಆ ತೆಲಂಗಾಣ ಅಂತೇಳಿ ಕನ್ಸಿಡರ್ ಮಾಡಬೇಡ್ರಿ, ಅದನ್ನು ಆಂಧ್ರ ಪ್ರದೇಶ ಅಂತೇಳಿ ಕನ್ಸಿಡರ್ ಮಾಡಿರಿ. ಸೊ ಇದಷ್ಟು 371 ಆಯಿತು. 371 ಎಫ್ ಏನು ಹೇಳ್ತದೆ? ಸಿಕ್ಕಿಂ. ಜಿ ಏನು ಹೇಳ್ತದೆ? ಮಿಜೋರಾಂ. ಎಚ್ ಏನು ಹೇಳ್ತದೆ? ಅರುಣಾಚಲ ಪ್ರದೇಶ. ಸ್ನೇಹಿತರೆ ನೆಕ್ಸ್ಟ್ ಜಿ ಅಂದರೆ ಗೋವಾ, ಕೆ ಅಂದರೆ ಕರ್ನಾಟಕ. ಇಲ್ಲಿ ಸೀಮಾಗಣ ಜಿ 371 371 ಜೆ. ಸೊ ಟೋಟಲಾಗಿ ನಮಸ್ತೆ ಸೀಮಾ ಜಿ ಕರ್ನಾಟಕ ಅಂದ್ರೆ ಇದರ ಮೂಲಕ ನಾವು ಈ 371ರಲ್ಲಿಯೇ ಎದಿಂದ ಜೆದವರೆಗಿನ ಎಲ್ಲ ರಾಜ್ಯಗಳ ವಿಶೇಷ ಸ್ಥಾನಮಾನಗಳನ್ನು ನೆನಪಿಟ್ಕೊಳ್ಳೋದು ಈಜಿ ಆಗ್ತದೆ. ಸ್ನೇಹಿತರೆ ನಾವು ಮೂಲತಃ ಈ ಕೆ ಎ ಎಕ್ಸಾಮ್ ಬರೆಯೋದ್ರಿಂದ ಈ 371 ಜೆ ಇದೆಯಲ್ಲ ಅದನ್ನು ನೆನಪಿಟ್ಕೊಳ್ಳೋದು ಅವಶ್ಯಕ. ಇದನ್ನು ಸಂವಿಧಾನದಲ್ಲಿ 98ನೇ ತಿದ್ದುಪಡಿ 2012 ಮೂಲಕ ಸೇರ್ಪಡೆ ಮಾಡಲಾಯಿತು. ಇದು ಏನು ಹೇಳ್ತದಂದ್ರೆ ಹೈದರಾಬಾದ್ ಕರ್ನಾಟಕ, ಈಗಿನ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಶೈಕ್ಷಣಿಕ ಮತ್ತು ಔದ್ಯೋಗಿಕವಾಗಿ ಹಿಂದುಳಿದಿರುವ ವಿದ್ಯಾರ್ಥಿಗಳಿಗೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿಯನ್ನು ನೀಡ್ತದೆ. ಎಲ್ಲಿ? ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿಯನ್ನು ಕಲ್ಪಿಸ್ತದೆ. 98ನೇ ಸಂವಿಧಾನ ತಿದ್ದುಪಡಿ 2012 ಮೂಲಕ ಭಾರತದ ಸಂವಿಧಾನಕ್ಕೆ ಸೇರ್ಪಡೆಯನ್ನು ಮಾಡ್ತಾರೆ. ಇದರಲ್ಲಿ ಒಟ್ಟು ಈ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳು ಈ ಪ್ರಾವಧಾನದ ಅಡಿ ಬರ್ತಾವೆ. ಯಾವ್ಯಾವು ಅಂದ್ರೆ ಒಂದನೇದು ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಮತ್ತು ಈಗ ಹೊಸದಾಗಿ ರಚನೆಯಾದ ವಿಜಯನಗರ ಕೂಡ ಈ ಕಲ್ಯಾಣ ಕರ್ನಾಟಕಕ್ಕೆ ಭಾಗಕ್ಕೆ ಬರುವ ಮೂಲಕ ಈ 371 ಜೆಯ ಲಾಭವನ್ನು ಪಡಿತದೆ. ಇದಷ್ಟು ಈ ಪ್ರಶ್ನೆಯ ಬಗ್ಗೆ ಮಾಹಿತಿ ಸ್ನೇಹಿತರೆ. ಇಲ್ಲಿ ಇನ್ನೊಂದು ಗಮನಿಸಬೇಕು ನೀವು, ಆರ್ಟಿಕಲ್ 370 ಏನು ಹೇಳ್ತದೆ? ಈ ಆರ್ಟಿಕಲ್ 370ರಡಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಲಾಗಿತ್ತು. ಈ ವಿಶೇಷ ಸ್ಥಾನಮಾನವನ್ನು ಆಗಸ್ಟ್ 5 2019 ಮೂಲಕ ತಿದ್ದುಪಡಿಯನ್ನು ಮಾಡುವ ಮೂಲಕ ಈ ವಿಶೇಷ ಸ್ಥಾನವನ್ನು ರದ್ದುಗೊಳಿಸಲಾಯಿತು. ಇಲ್ಲಿ ಕಾಶ್ಮೀರ ಮರು ವಿಭಜನೆ ಕಾಯ್ದೆಯ ಮೂಲಕ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಎಂಬ 2 ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ವಿಭಜನೆ ಮಾಡಲಾಯಿತು. ಈಗ ಜಮ್ಮು ಮತ್ತು ಕಾಶ್ಮೀರ ಒಂದು ಕೇಂದ್ರಾಡಳಿತ ಪ್ರದೇಶ, ಲಡಾಖ್ ಮತ್ತೊಂದು ಕೇಂದ್ರಾಡಳಿತ ಪ್ರದೇಶ. ಜಮ್ಮು ಮತ್ತು ಕಾಶ್ಮೀರಕ್ಕೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇದೆ, ವಿಧಾನಸಭೆ ಇದೆ. ವಿಧಾನಸಭೆಯನ್ನು ಒಳಗೊಂಡ 3ನೇ ಕೇಂದ್ರ ಶಾಸಿತ ಪ್ರದೇಶ ಯಾವುದಂದ್ರೆ ಅದು ಜಮ್ಮು ಮತ್ತು ಕಾಶ್ಮೀರ. ಇದು 370ರ ಕುರಿತು. ನೆಕ್ಸ್ಟ್ ಸ್ನೇಹಿತರೆ, ಈ ಭಾಗಗಳನ್ನು ನೋಡ್ಲತ್ತೇವೆ. ಭಾಗ 21 ಬಗ್ಗೆ ನೋಡ್ಲತ್ತೇವೆ ಅಂದ್ರೆ ಉಳಿದ ಇತರ ಮಹತ್ವದ ಭಾಗಗಳು ಯಾವ್ಯಾವು? 1ನೇ ಭಾಗ ಏನು ಹೇಳ್ತದೆ, 2ನೇ ಭಾಗ ಏನು ಹೇಳ್ತದೆ, 3ನೇ ಭಾಗ ಏನು ಹೇಳ್ತದೆ ಅನ್ನೋದು ನೋಡೋದು ಅವಶ್ಯಕ. ಇಂಪಾರ್ಟೆಂಟ್ ಅಷ್ಟೇ ನೋಡೋದಾದ್ರೆ 2ನೇ ಭಾಗ ಸಿಟಿಜನ್ಶಿಪ್ ಅಥವಾ ಪೌರತ್ವದ ಬಗ್ಗೆ ಹೇಳ್ತದೆ. 3ನೇ ಭಾಗ ಏನು ಹೇಳ್ತದೆ? ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳ್ತದೆ. 4ನೇ ಭಾಗ ಏನು ಹೇಳ್ತದೆ? DPSP ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಹೇಳ್ತದೆ. 42ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಈ 4ನೇ ಭಾಗಕ್ಕೆ ಎ ಭಾಗವನ್ನು ಸೇರಿಸಲಾಯಿತು. ಅದುವೇ ಮೂಲಭೂತ ಕರ್ತವ್ಯಗಳ ಬಗ್ಗೆ ಹೇಳ್ತದೆ.
ಒಟ್ಟು ಮೂಲಭೂತ ಕರ್ತವ್ಯಗಳು ಆರಂಭದಲ್ಲಿ 10 ಇದ್ದು 86ನೇ ತಿದ್ದುಪಡಿ 2002ರ ಮೂಲಕ ಶಿಕ್ಷಣವನ್ನು ಪೂರೈಸುವುದು ಪೋಷಕರ ಕರ್ತವ್ಯ ಅಂತ ಹೇಳಿದ್ರು. ಎಲ್ಲಿವರೆಗೆ 0ರಿಂದ 14 ವಯಸ್ಸಿನ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವುದು ಪ್ರತಿಯೊಬ್ಬ ಪೋಷಕರ ಕರ್ತವ್ಯ ಅಂತ ಹೇಳಿದ್ರು. ಅದನ್ನು ಮೂಲಭೂತ ಕರ್ತವ್ಯಗಳಲ್ಲಿ 11ನೇ ಕರ್ತವ್ಯ ಆಗಿ ಆ್ಯಡ್ ಮಾಡಲಾಯಿತು. ಇದು 4. 5ನೇದು ಏನು ಹೇಳ್ತದೆ? ಕೇಂದ್ರ ಸರ್ಕಾರ. 6ನೇದು ರಾಜ್ಯ ಸರ್ಕಾರ. 7ನೇದು ಡಿಲೀಟ್ ಆಯಿತು. ಯಾವಾಗ ಡಿಲೀಟ್ ಆಯಿತು? 7ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1956ರ ಮೂಲಕ ಈ 7ನೇ ಭಾಗವನ್ನು ರದ್ದುಪಡಿಸಲಾಯಿತು. ಮೂಲತಃ ಇದು ಈ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಎ, ಬಿ, ಸಿ ಮತ್ತು ಡಿ ಏನು ಎ, ಬಿ, ಸಿ, ಡಿ ಎಂದು ವಿಭಾಗ ಮಾಡ್ತಿತ್ತು. ಇದನ್ನು ರದ್ದುಪಡಿಸಿ ಏನು ಮಾಡ್ತು? ಒಟ್ಟು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶವನ್ನು ಏನಂತೇಳಿ ಮಾಡ್ತು? 14 ರಾಜ್ಯಗಳು ಮತ್ತು 6 ಕೇಂದ್ರ ಶಾಸಿತ ಪ್ರದೇಶಗಳಂತೇಳಿ ಡಿವೈಡ್ ಮಾಡ್ತು. ಫಜಲ್ ಅಲಿ ಆಯೋಗದ ಮೂಲಕ, ಫಜಲ್ ಅಲಿ ಆಯೋಗದ ಶಿಫಾರಸಿನ ಮೂಲಕ ಇದು ಆಯಿತು. ನೆಕ್ಸ್ಟ್ 8 ಏನು ಹೇಳ್ತದೆ? 8 ಏನು ಹೇಳ್ತದೆ? ಕೇಂದ್ರಾಡಳಿತ ಪ್ರದೇಶಗಳು. 9 ಏನು ಹೇಳ್ತದೆ? 9 ಮೂಲತಃ ಗ್ರಾಮ ಪಂಚಾಯಿತಿ. 9A ಏನು ಹೇಳ್ತದೆ? ನಗರ ಪಾಲಿಕೆ. 9B ಏನು ಹೇಳ್ತದೆ? 9B ಪಾರ್ಟ್ 9B ಸಹಕಾರ ಸಂಘಟನೆ, ಕೋಆಪರೇಟಿವ್ ಸೊಸೈಟಿ ಬಗ್ಗೆ ಹೇಳ್ತದೆ. ಸ್ನೇಹಿತರೆ, ಪಾರ್ಟ್ 10 ಏನು ಹೇಳ್ತದೆ? 10 ಬುಡಕಟ್ಟು ಪ್ರದೇಶಗಳ ಬಗ್ಗೆ ಹೇಳ್ತದೆ. 11 ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧಗಳ ಬಗ್ಗೆ ಹೇಳ್ತದೆ. 11 ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧಗಳ ಬಗ್ಗೆ ಹೇಳ್ತದೆ. ಹಾಗಾದ್ರೆ ನೇರವಾಗಿ 15 ಏನು ಹೇಳ್ತದೆ? 15 ಚುನಾವಣೆಗಳ ಬಗ್ಗೆ ಹೇಳ್ತದೆ. ಆರ್ಟಿಕಲ್ 324ರಿಂದ 329ರವರೆಗಿನ ಈ ವಿಧಿಗಳು ಭಾರತದಲ್ಲಿ ಚುನಾವಣೆಯನ್ನು ಹೇಗೆ ನಡೆಸಬೇಕು, ಚುನಾವಣಾ ಅಧಿಕಾರಿಗಳ ಬಗ್ಗೆ ಉಲ್ಲೇಖ ನೀಡ್ತದೆ. 17 ಏನು ಹೇಳ್ತದೆ? ಭಾಗ 17 ಅಧಿಕೃತ ಭಾಷೆ. ಭಾರತದಲ್ಲಿ 22 ಭಾಷೆಗಳನ್ನು ಅಧಿಕೃತ ಭಾಷೆಗಳೆಂದು ಅಥವಾ ಶೆಡ್ಯೂಲ್ಡ್ ಲ್ಯಾಂಗ್ವೇಜ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಆರಂಭದಲ್ಲಿ ಇವುಗಳ ಸಂಖ್ಯೆ ಕೇವಲ 14 ಇತ್ತು. 21ನೇ ತಿದ್ದುಪಡಿ, 71ನೇ ತಿದ್ದುಪಡಿ ಮತ್ತು 92ನೇ ತಿದ್ದುಪಡಿಗಳ ಮೂಲಕ ಒಟ್ಟು 8 ಭಾಷೆಗಳನ್ನು ಈ ಪಟ್ಟಿಗೆ ಸೇರಿಸುವ ಮೂಲಕ ಭಾರತದಲ್ಲಿ ಈಗ 22 ಭಾಷೆಗಳನ್ನು ಅಧಿಕೃತ ಭಾಷೆಗಳೆಂದು ಕನ್ಸಿಡರ್ ಮಾಡಲಾಗ್ತದೆ. ನಿಮಗೆ ಅದರದ್ದು ಟ್ರಿಕ್ಸ್ ಗೊತ್ತಿರಬೇಕು. ಮೊದಲು ಯಾವ ಭಾಷೆ ಸೇರ್ಪಡೆ ಆಯಿತು, ನೆಕ್ಸ್ಟ್ ಯಾವುದು ಭಾಷೆ ಸೇರ್ಪಡೆ ಆಯಿತು, ಈ 92ನೇ ತಿದ್ದುಪಡಿ ಮೂಲಕ ಯಾವ ಭಾಷೆ ಸೇರ್ಪಡೆ ಆಯಿತು. ಇಲ್ಲಿ 21ನೇ ತಿದ್ದುಪಡಿ ಮೂಲಕ ಸಿಂಧಿ ಭಾಷೆಯನ್ನು ಸೇರ್ಪಡೆ ಮಾಡಲಾಯಿತು. 71ನೇ ತಿದ್ದುಪಡಿಯ ಮೂಲಕ ಕೋಮನೆ, ಕೊಂಕಣಿ, ಮಣಿಪುರಿ, ನೇಪಾಳಿ. ನೆಕ್ಸ್ಟ್ 92ನೇ ತಿದ್ದುಪಡಿಯ ಮೂಲಕ BDMS ಬೋಡೋ, ಡೋಗ್ರಿ, ಮೈಥಿಲಿ ಸಂತಾಲಿ. ಈ ರೀತಿಯಾಗಿ ಈ 17ನೇ ಭಾಗ. ನೆಕ್ಸ್ಟ್ 18ನೇ ಭಾಗ ಏನು ಹೇಳ್ತದೆ? 18ನೇ ಭಾಗ ತುರ್ತು ಪರಿಸ್ಥಿತಿಯ ಕುರಿತು ಉಲ್ಲೇಖ ಮಾಡ್ತದೆ. ಭಾರತದ ಸಂವಿಧಾನದಲ್ಲಿ ವಿಧಿ 352ರಿಂದ 360ನೇ ವಿಧಿಗಳು ಈ ತುರ್ತು ಪರಿಸ್ಥಿತಿಯ ಸಂದರ್ಭದ ಮಾಹಿತಿಯನ್ನು ಒದಗಿಸ್ತಾವು. ಮೂಲತಃ ಈ ತುರ್ತು ಪರಿಸ್ಥಿತಿಯ ಪ್ರಾವಧಾನವನ್ನು 1935ರ ಭಾರತ ಸಂವಿಧಾನದಿಂದ ಎರವಲು ಪಡಿತೆವು. ಆದರೆ ಸ್ನೇಹಿತರೆ, ಇಲ್ಲಿ ಗಮನದಲ್ಲಿಡಬೇಕು, ಈ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ, ಮುಖ್ಯವಾಗಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ವ್ಯಕ್ತಿಯೊಬ್ಬನ ಮೂಲಭೂತ ಹಕ್ಕುಗಳನ್ನು ಮೊಟಕುಗೊಳಿಸುವ ಅಧಿಕಾರ ಸಂಸತ್ತಿಗಿರ್ತದೆ. ಈ ಒಂದು ಪ್ರಾವಧಾನವನ್ನು ನಾವು ಜರ್ಮನಿಯ ವೈಮರ್ ಸಂವಿಧಾನದಿಂದ ಎರವಲು ಪಡೆದೆವು. 352 ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಉಲ್ಲೇಖಿಸ್ತದೆ. 356 ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಉಲ್ಲೇಖಿಸ್ತದೆ. 360 ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಉಲ್ಲೇಖಿಸ್ತದೆ. ಇದು ಭಾಗ 18. ನೆಕ್ಸ್ಟ್ ಸ್ನೇಹಿತರೆ, ಭಾಗ 20 ಏನು ಹೇಳ್ತದೆ? ಸಂವಿಧಾನದ ತಿದ್ದುಪಡಿಯ ಕುರಿತು ನೋಡ್ತದೆ. 368ನೇ ವಿಧಿ ಅನ್ವಯ ಯಾವ ರೀತಿಯಾಗಿ ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕು. ಮೂಲತಃ ಸಂವಿಧಾನದಲ್ಲಿ 2 ವಿಧದಲ್ಲಿ ತಿದ್ದುಪಡಿಯನ್ನು ಮಾಡಲಾಗ್ತದೆ. ಒಂದನೇದು, ಸಂವಿಧಾನದ ಬಹುತೇಕ ಭಾಗವನ್ನು ವಿಶೇಷ ಬಹುಮತದಿಂದ ತಿದ್ದುಪಡಿ ಮಾಡ್ಬೋದು, ಬಹುತೇಕ ಭಾಗವನ್ನು. ನೆಕ್ಸ್ಟ್, ಈ ಫೆಡರಲ್ ಫೆಡರಲ್ ಲಕ್ಷಣಗಳನ್ನು ತಿದ್ದುಪಡಿ ಮಾಡುವಾಗ ಸಂಸತ್ತಿಗೆ ಕನಿಷ್ಠ ಅರ್ಧದಷ್ಟು ರಾಜ್ಯಗಳ ಅನುಮೋದನೆಯನ್ನು ಪಡೆಯುವುದು ಅಗತ್ಯ. ಕನಿಷ್ಠ ಅರ್ಧದಷ್ಟು ರಾಜ್ಯಗಳ ಅನುಮೋದನೆ ಅಗತ್ಯ ಬೀಳ್ತದೆ. ಇನ್ನು ಕೆಲವು ಸಂಸತ್ತಿನ ಭಾಗಗಳನ್ನು ಸರಳ ಬಹುಮತದ ಮೂಲಕ ತಿದ್ದುಪಡಿ ಮಾಡ್ಬೋದು. ಈ ಭಾರತ ಭೂಭಾಗದಲ್ಲಿ ಯಾವುದೇ ಒಂದು ರಾಜ್ಯದ ಗಡಿಯನ್ನು ತಿದ್ದುಪಡಿ ಮಾಡುವಾಗ ಅಥವಾ ರಾಜ್ಯದ ಹೆಸರನ್ನು ತಿದ್ದುಪಡಿ ಮಾಡುವಾಗ ಸರಳ ಬಹುಮತದ ಮೂಲಕ
ಆರ್ಡಿನರಿ ಬಿಲ್ ಸರಳ ಮಸೂದೆಯ ತರಹದಲ್ಲಿ ಈ ಒಂದು ಸಂವಿಧಾನ ತಿದ್ದುಪಡಿಯನ್ನು ಮಾಡ್ಬೋದು. ಆದರೆ ಅದನ್ನು ಆರ್ಟಿಕಲ್ 368 ಅಡಿ ತಿದ್ದುಪಡಿ ಅಂಥೇಳಿ ಕರೀಲಿಕ್ಕಾಗಲ್ಲ. ಇದು ಭಾಗ 20. 21 ಏನು ಹೇಳ್ತಾನೆ ನೋಡಿದೆವು. ಭಾಗ 21 12 ರಾಜ್ಯಗಳಿಗೆ ವಿಶೇಷ ಪ್ರಾವಧಾನವನ್ನು ಕೊಡ್ತದೆ. ಭಾಗ 22 ನೋಡಿದೆವು. ಇದಷ್ಟು ಭಾರತದ ಸಂವಿಧಾನದಲ್ಲಿಯೇ ವಿವಿಧ 22 ಭಾಗಗಳನ್ನು ನೋಡಿದೆವು. ಈಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. 43ನೇ ಪ್ರಶ್ನೆ. ಕೆಳಗಿನ ಯಾವ ಸ್ಥಳದಲ್ಲಿ ಕರ ನಿರಾಕರಣೆ ಚಳುವಳಿ ನಡೆಯಲಿಲ್ಲ? ಹಿರೇಕೇರೂರು, ಅಂಕೋಲಾ, ಸಿದ್ದಾಪುರ, ಚಿಕ್ಕೋಡಿ. ಸರಿಯಾದ ಉತ್ತರ ಚಿಕ್ಕೋಡಿ. ಚಿಕ್ಕೋಡಿಯಲ್ಲಿ ಈ ಕರ ನಿರಾಕರಣೆ ಚಳುವಳಿ ನಡೆಯಲಿಲ್ಲ. ಇಲ್ಲಿ ಎಲ್ಲರೂ ಗಮನಿಸಬೇಕು, 1930-31 ಈ ಸವಿನಯ ಕಾಯ್ದೆ ಭಂಗ ಚಳುವಳಿಯನ್ನು ಗಾಂಧೀಜಿಯವರು ಆರಂಭ ಮಾಡಿರ್ತಾರೆ. ಆ ಸಮಯದಲ್ಲಿ ದೇಶವ್ಯಾಪ್ತಿ ಏನಾಗ್ತದ, ಯಾವುದೇ ರೈತರು ಈ ಬ್ರಿಟಿಷ್ ಸರ್ಕಾರಕ್ಕೆ ಭೂ ಕಂದಾಯವನ್ನು ಸಲ್ಲಿಸುವುದಿಲ್ಲವೆಂಬ ಪಣ ತೊಡ್ತಾರೆ. ಈ ಭೂ ಕಂದಾಯ ನಿರಾಕರಣೆ ಈ ಚಳುವಳಿ ಭಾರತದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆದಿದ್ದು ಎಲ್ಲಿ ಅಂದರೆ ಅದು ಕರ್ನಾಟಕದಲ್ಲಿ. ಭಾರತದಲ್ಲಿ ಅತ್ಯಂತ ಯಶಸ್ವಿಯಾಗಿ ಈ ಭೂ ಕಂದಾಯ ನಿರಾಕರಣೆ ಚಳುವಳಿ ನಡೀತದೆ ಕರ್ನಾಟಕದಲ್ಲಿ. ಮೊದಲ ಈ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ಅಂಕೋಲಾ, ಸಿದ್ದಾಪುರ ಮತ್ತು ಶಿರ್ಸಿ ತಾಲೂಕುಗಳ ಈ ಕರ ನಿರಾಕರಣೆ ಚಳುವಳಿಯ ಪ್ರಮುಖ ಕೇಂದ್ರಗಳಾಗಿದ್ದವು. ಯಾವುವು? ಅಂಕೋಲಾ, ಸಿದ್ದಾಪುರ ಮತ್ತು ಶಿರ್ಸಿ ತಾಲೂಕುಗಳು ಈ ಒಂದು ಕರ ನಿರಾಕರಣೆಯ ಚಳುವಳಿಯ ಪ್ರಮುಖ ಕೇಂದ್ರ ಆಗಿದ್ದವು. ಬ್ರಿಟಿಷರು ರೈತರ ಜಮೀನನ್ನು ಜಪ್ತಿ ಮಾಡಿದ್ರು ಸಹಿತ ಇಲ್ಲಿಯ ರೈತರು ಈ ಬ್ರಿಟಿಷರ ದಬ್ಬಾಳಿಕೆಗೆ ಬಗ್ಗಲಿಲ್ಲ. ಅವರು ಕರ ನಿರಾಕರಣೆ ಮಾಡೇ ತೀರ್ತೇವೆ ಅಂತೇಳಿ ಅದನ್ನು ಯಶಸ್ವಿ ರೀತಿಯಿಂದ ಮುನ್ನಡೆಸ್ಕೊಂಡು ಹೋದರು. ಇದೇ ಸಮಯದಲ್ಲಿ ಧಾರವಾಡ ಜಿಲ್ಲೆಯ, ಅಂದಿನ ಧಾರವಾಡ ಜಿಲ್ಲೆ ಅಂದರೆ ಇಂದಿನ ಹಾವೇರಿ ಜಿಲ್ಲೆಯ ಹಿರೇಕೇರೂರು ತಾಲೂಕಿನಲ್ಲಿ ವೀರನಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಈ ಒಂದು ಬೃಹತ್ ಕರ ನಿರಾಕರಣೆ ಚಳುವಳಿ ಆರಂಭವಾಗ್ತದೆ. ಈ ಮೂಲಕ ಈ ಕರ ನಿರಾಕರಣೆ ಚಳುವಳಿ ಯಾವ ಭಾಗವಹಿಸಿದ್ದು ಅಂದ್ರೆ ಹಿರೇಕೇರೂರು, ಸಿದ್ದಾಪುರ, ಅಂಕೋಲಾ ಮತ್ತು ಶಿರ್ಸಿ ತಾಲೂಕುಗಳು ಈ ಒಂದು ಕರ ನಿರಾಕರಣೆ ಚಳುವಳಿಯನ್ನು ಯಶಸ್ವಿಯಾಗಿ ಹಮ್ಮಿಕೊಂಡಿದ್ದವು. ಆದರೆ ಇಲ್ಲಿ ಚಿಕ್ಕೋಡಿಗೂ ಮತ್ತು ಈ ಕರ ನಿರಾಕರಣೆ ಚಳುವಳಿಗೂ ಯಾವುದೇ ರೀತಿಯ ಸಂಬಂಧವಿರಲಿಲ್ಲ ಸ್ನೇಹಿತರೆ. ಹೀಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ 44ನೇ ಪ್ರಶ್ನೆ. ಭಾರತವು ಇತ್ತೀಚೆಗೆ ವ್ಯಾಪಾರ ಮತ್ತು ಆರ್ಥಿಕ ಸಹಯೋಗ ಒಪ್ಪಂದ ಟೆಪಾ ಯಾವ ಸಂಸ್ಥೆಯೊಂದಿಗೆ ಸಹಿ ಹಾಕಿದೆ? ಆಸಿಯಾನ, ಯುರೋಪಿಯನ್ ಯೂನಿಯನ್, ಎಫ್ಟಾ ಅಂದ್ರೆ ಯುರೋಪಿಯನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್, ಯುರೋಪಿಯನ್ ಫ್ರೀ ಟ್ರೇಡ್ ಅಸೋಸಿಯೇಷನ್ ಅಂತ ಕರಿತೀವಿ ನಾವು, ಕ್ವಾಡ್. ಸ್ನೇಹಿತರೆ, ನಮ್ಗೆ ಇತ್ತೀಚೆಗೆ ಸುದ್ದಿಯಲ್ಲಿತ್ತಿದ್ದು ಎಫ್ಟಾ, ಭಾರತವು ಈ ಟೆಪಾ ಅನ್ನೋ ಒಪ್ಪಂದವನ್ನು ಎಫ್ಟಾದೊಂದಿಗೆ ಮಾಡಿಕೊಂಡಿದೆ. ಟೆಪಾ ಅನ್ನೋ ಒಪ್ಪಂದ ಅಂದ್ರೆ ವ್ಯಾಪಾರ ಮತ್ತು ಆರ್ಥಿಕ ಸಹಯೋಗ ಒಪ್ಪಂದವನ್ನು ಯುರೋಪಿಯನ್ ಫ್ರೀ ಟ್ರೇಡ್ ಅಸೋಸಿಯೇಷನ್ ಅನ್ನೋ ಸಂಘಟನೆಯೊಂದಿಗೆ ಮಾಡಿಕೊಂಡದ. ಹಾಗಾದರೆ ಇಲ್ಲಿ ಆಸಿಯಾನ್ ಬದ್ದಲ ನಮಗೆ ಗೊತ್ತಿರಬೇಕು, ಯುರೋಪಿಯನ್ ಯೂನಿಯನ್ ಕುರಿತು ಗೊತ್ತಿರಬೇಕು, ಕ್ವಾಡ್ ಬಗ್ಗೆ ಗೊತ್ತಿರಬೇಕು ನಮ್ಗೆ. ಈ ಮೂರುಗಳಿಂದ ನೆಕ್ಸ್ಟ್ ಕ್ವಶನ್ ಪೇಪರ್ದಾಗ ಕ್ವಶನ್ ರೈಸ್ ಆಗೋ ಸಾಧ್ಯತೆ ಇರ್ತದೆ. ಸೊ ಇದನ್ನು ವಿವರವಾಗಿ ನೋಡೋದಾದ್ರೆ ಸ್ನೇಹಿತರೆ, ಮೊದಲ ಆಸಿಯಾನ್ ಇದು ಮೂಲತಃ 10 ರಾಷ್ಟ್ರಗಳ ಒಂದು ಒಕ್ಕೂಟ. ಇತ್ತೀಚೆಗೆ ಟಿಮೋರ್ ಲೆಸ್ಟೆ ಅನ್ನುವ ದೇಶ 11ನೇ ರಾಷ್ಟ್ರವಾಗಿ ಈ ಒಂದು ಆಸಿಯಾನ್ ಗುಂಪಿಗೆ ಸೇರ್ಪಡೆಯಾಗಿದೆ. ಯಾವುದು? ಟಿಮೋರ್ ಲೆಸ್ಟೆ 11ನೇ ಸದಸ್ಯ ರಾಷ್ಟ್ರವಾಗಿ ಆಸಿಯಾನ್ ಗುಂಪಿಗೆ ಸೇರ್ಪಡೆಯಾಗಿದೆ. ಇದರ ವಿಸ್ತೃತ ರೂಪ ಲಾಂಗ್ ಫಾರ್ಮ್ ವಿಸ್ತೃತ ರೂಪ ಏನಂದ್ರೆ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್. ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್, ಇದು ಆಸಿಯಾನ್ದ ಲಾಂಗ್ ಫಾರ್ಮ್ ಆಯಿತು. ಕೇಂದ್ರ ಕಚೇರಿಯಲ್ಲಿ ಅದ ಜಕಾರ್ತಾ ಇಂಡೋನೇಷ್ಯಾದ ರಾಜಧಾನಿ.
ಸೊ ಆಸಿಯಾನ್ದ ಹೆಡ್ ಕ್ವಾರ್ಟರ್ ಎಲ್ಲಿದೆ ಇಂಡೋನೇಷ್ಯಾದ ಜಕಾರ್ತಾದಲ್ಲಿದೆ. ಸದಸ್ಯ ರಾಷ್ಟ್ರಗಳು ಒಟ್ಟು 11 ಅಂತ ನೋಡಿದೆವು. ಇದನ್ನು ಯಾವ ರೀತಿಯಾಗಿ ನೆನಪಿಡಿಬೋದು ಅಂದ್ರೆ LMCVT ಈ ಸೈಡ 5 ರಾಷ್ಟ್ರಗಳು, ಮಿಸ್ ಪಿ ಬಿ ಈ ಸೈಡ 5 ರಾಷ್ಟ್ರಗಳು, ಒಟ್ಟೆಟ್ಟದು 10. ಕೊನೆಯದಾಗಿ ಸೇರ್ಪಡೆಯಾದ ಟಿಮೋರ್ ಲೆಸ್ಟೆ ಒಂದು. ಟೋಟಲ್ 11 ರಾಷ್ಟ್ರಗಳು. ಈ LMCVT ಅಂದರೆ ಯಾವುದು? ಲಾವೋಸ್, ಮ್ಯಾನ್ಮಾರ್, ಕಾಂಬೋಡಿಯಾ, ವಿಯೆಟ್ನಾಂ, ಥೈಲ್ಯಾಂಡ್. ಇನ್ನೊಮ್ಮೆ ಹೇಳೋದಾದ್ರೆ ಲಾವೋಸ್, ಮ್ಯಾನ್ಮಾರ್, ಕಾಂಬೋಡಿಯಾ, ವಿಯೆಟ್ನಾಂ, ಥೈಲ್ಯಾಂಡ್ ಈ 5 ರಾಷ್ಟ್ರಗಳಾದವು. ಈ ಮಿಸ್ ಪಿ ಬಿಯಲ್ಲಿ ಮಲೇಷಿಯಾ, ಇಂಡೋನೇಷಿಯಾ, ಸಿಂಗಪೂರ್, ಫಿಲಿಪೈನ್ಸ್, ಬ್ರೂನೈ ಈ ರೀತಿಯಾಗಿ ಇವು 5 ರಾಷ್ಟ್ರಗಳು. ಒಟ್ಟು 10 ರಾಷ್ಟ್ರಗಳು ಮೊದಲಿನೂ ಈಗ ಇತ್ತೀಚೆಗೆ ಸೇರ್ಪಡೆಯಾದ ಟಿಮೋರ್ ಲೆಸ್ಟೆ ಒಂದು. ಟೋಟಲ್ 11 ರಾಷ್ಟ್ರಗಳು. ಸ್ನೇಹಿತರೆ, ಇಲ್ಲಿ ಭಾರತ ಈ ಆಸಿಯಾನ್ ರಾಷ್ಟ್ರಗಳೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಹೊಂದಿದೆ. ಭಾರತದ ಈ ಆ್ಯಕ್ಟ್ ಈಸ್ಟ್ ನೀತಿಯು ಈ ಈಶಾನ್ಯ ರಾಜ್ಯಗಳೊಂದಿಗಿನ ಸಂಬಂಧವನ್ನು ಸುಧಾರಣೆಯ ಪ್ರಕ್ರಿಯೆಯನ್ನು ಹೊಂದ್ಯದ. ಆ್ಯಕ್ಟ್ ಈಸ್ಟ್ ನೀತಿಯು ಸ್ನೇಹಿತರೆ ಇದು ಆಸಿಯಾನ್ ಕುರಿತಾದ ಮಾಹಿತಿ. ನೆಕ್ಸ್ಟ್ ಆಪ್ಷನ್ ಯಾವುದದ? ಯುರೋಪಿಯನ್ ಯೂನಿಯನ್ ಅದ. ಯುರೋಪಿಯನ್ ಯೂನಿಯನ್ ಇದು ಯುರೋಪ್ ಖಂಡದ ವಿವಿಧ ದೇಶಗಳ ಆರ್ಥಿಕ ಮತ್ತು ರಾಜಕೀಯ ಒಕ್ಕೂಟ. ಮೂಲತಃ ಇದು ರಾಜಕೀಯ ಮತ್ತು ಆರ್ಥಿಕ ಒಕ್ಕೂಟ. ಒಟ್ಟು ಎಷ್ಟು ದೇಶಗಳದಾವು? 27 ದೇಶಗಳಲ್ಲಿ ಇದರಲ್ಲಿದ್ದಾವೆ. ಮೊದಲು 2020ಕ್ಕೂ ಮೊದಲ 28 ದೇಶಗಳಿದ್ದವು. ಬ್ರಿಟನ್ 2020ರಲ್ಲಿ ಇದರಿಂದ ಈ ಯುರೋಪಿಯನ್ ಯೂನಿಯನ್ ಒಕ್ಕೂಟದಿಂದ ಹೊರಬಂದಿತ್ತು. ಅದನ್ನು ಏನಂತ ಕರಿತೀವಿ ಅಂದರೆ ಬ್ರೆಕ್ಸಿಟ್ ಅಂತೇಳಿ ಕರಿತೀವಿ. 2020 ಹೊರಗೆ ಬಂತು, ಅದನ್ನು ಬ್ರೆಕ್ಸಿಟ್ ಅಂತೇಳಿ ಕರಿತೀವಿ. ಈಗ ಒಟ್ಟು 27 ರಾಷ್ಟ್ರಗಳು. ಮೂಲತಃ ಇದನ್ನು 1993 ನವೆಂಬರ್ 1 ಮ್ಯಾಸ್ಟ್ರೀಟ್ ಒಪ್ಪಂದದ ಮೂಲಕ ಅಸ್ತಿತ್ವಕ್ಕೆ ತರಲಾಯಿತು. ಯಾವ ಒಪ್ಪಂದ? ಮ್ಯಾಸ್ಟ್ರಿಕ್ಟ್ ಒಪ್ಪಂದದ ಮೂಲಕ 1993 ನವೆಂಬರ್ 1 ಇದನ್ನು ಸ್ಥಾಪನೆಯನ್ನು ಮಾಡಲಾಯಿತು. ಕೇಂದ್ರ ಕಚೇರಿ ಎಲ್ಲಿ ಅದ? ಕೇಂದ್ರ ಕಚೇರಿ ಬ್ರಸೆಲ್ಸಲ್ಲಿ ಅದ. ಬೆಲ್ಜಿಯಂನ ರಾಜಧಾನಿ ಬ್ರಸೆಲ್ಸ್. ಆ ಒಂದು ಬ್ರಸೆಲ್ಸ್ನಲ್ಲಿ ಯುರೋಪಿಯನ್ ಯೂನಿಯನ್ನ ಹೆಡ್ ಕ್ವಾರ್ಟರ್ ಅದ. ಇಲ್ಲಿ ಇನ್ನೊಂದು, ಈ 27 ದೇಶಗಳ ಪೈಕಿ, ಈ ಯುರೋಪಿಯನ್ ಯೂನಿಯನ್ದ 27 ದೇಶಗಳ ಪೈಕಿ 20 ರಾಷ್ಟ್ರಗಳು ಯೂರೋವನ್ನು ಕರೆನ್ಸಿಯಾಗಿ ಬಳಕೆ ಮಾಡ್ತಾವು 20 ರಾಷ್ಟ್ರಗಳು. ಆದ್ದರಿಂದ ಈ 20 ರಾಷ್ಟ್ರಗಳನ್ನು ಯೂರೋ ಝೋನ್ ಅಂತೇಳಿ ಕರಿತೀವಿ ನಾವು. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕು, ಒಟ್ಟು ಯುರೋಪಿಯನ್ ಯೂನಿಯನ್ನಲ್ಲಿ 27 ರಾಷ್ಟ್ರಗಳು. ಆದರೆ ಈ ಯುರೋಪ್ನಲ್ಲಿಯೇ 27 ರಾಷ್ಟ್ರಗಳ ಪೈಕಿ ಕೇವಲ 20 ರಾಷ್ಟ್ರಗಳು ಮಾತ್ರ ಈ ಯೂರೋವನ್ನು ಅಧಿಕೃತ ಕರೆನ್ಸಿಯಾಗಿ ಬಳಕೆ ಮಾಡ್ತಾವೆ. ಎಲ್ಲಕ್ಕೆಲ್ಲ ರಾಷ್ಟ್ರಗಳು ಯೂರೋವನ್ನು ಕರೆನ್ಸಿಯಾಗಿ ಬಳಕೆ ಮಾಡೋದಿಲ್ಲ. 7 ರಾಷ್ಟ್ರಗಳು ಮಾಡೋದಿಲ್ಲ. ಯೂರೋ ಆಯ್ತಿದು. ಈ ಯುರೋಪಿಯನ್ ಒಕ್ಕೂಟಕ್ಕೆ 2012ರಲ್ಲಿ ನೊಬೆಲ್ ಶಾಂತಿ ಪುರಸ್ಕಾರವನ್ನು ನೀಡಲಾಯಿತು. ನೊಬೆಲ್ ಶಾಂತಿ ಪುರಸ್ಕಾರ. ಯಾಕಂದ್ರೆ ಈ ಒಂದು ಯುರೋಪಿಯನ್ ಯೂನಿಯನ್ ಒಕ್ಕೂಟ ಯುರೋಪ್ನಲ್ಲಿ ಮತ್ತು ಜಗತ್ತಿನ ವಿವಿಧೆಡೆ ಶಾಂತಿ ಮತ್ತು ಪ್ರಜಾಪ್ರಭುತ್ವವನ್ನು ಸ್ಥಾಪಿಸುವ ಕಾರ್ಯವನ್ನು ಕೈಗೊಂಡದ ಅಂತ ಹೇಳಿ 2012ರಲ್ಲಿ ಈ ಯುರೋಪಿಯನ್ ಯೂನಿಯನ್ಗೆ ನೊಬೆಲ್ ಶಾಂತಿ ಪುರಸ್ಕಾರವನ್ನು ನೀಡಿ ಗೌರವಿಸ್ತಾರೆ. ಇದು ಆಯಿತು. ಯೂರೋ ಝೋನ್ ನೋಡಿದೆವು. ಯೂರೋ ವಲಯ 20 ರಾಷ್ಟ್ರಗಳದ ಅಂತ ಹೇಳಿದೆವು. ಸೆಂಜನ್ ವಲಯ ಅಂತ ಬರ್ತದೆ. ಸೆಂಗೆನ್ ಏನಿದು ಸೆಂಗೆನ್ ಝೋನ್, ಸೆಂಗೆನ್ ವಲಯ ಅಂದ್ರೆ ಯುರೋಪಿಯನ್ ಒಕ್ಕೂಟದ ಹೆಚ್ಚಿನ ದೇಶಗಳ ನಡುವೆ ಈ ಪಾಸ್ಪೋರ್ಟ್ ಇಲ್ಲದೆ ಅಥವಾ ವೀಸಾ ಇಲ್ಲದೆ ಮುಕ್ತವಾಗಿ ಪ್ರಯಾಣ ಮಾಡ್ಬೋದು. ಅಂದ್ರೆ ಈ ಫ್ರಾನ್ಸ್ಗೆ ಹೋದ್ರಂದ್ರೆ ಫ್ರಾನ್ಸಿಂದ ಜರ್ಮನಿಗೆ ಹೋಗ್ಬೇಕಾದ್ರೆ, ಪೋಲ್ಯಾಂಡ್ಗೆ ಹೋಗ್ಬೇಕಾದ್ರೆ ಯಾವುದೇ ವೀಸಾ ಆಗಿರ್ಬೋದು, ಪಾಸ್ಪೋರ್ಟ್ಗಳನ್ನು ತೆಗೆಸುವ ಅವಶ್ಯಕತೆ ಇಲ್ಲ. ಮುಕ್ತವಾಗಿ ಸಂಚಾರ ಮಾಡ್ಬೋದು. ಇದೇ ಈ ಸೆಂಜನ್ ವಲಯದ ವಿಶೇಷತೆ.
ಶೆಂಜನ್ ವಲಯದ ವಿಶೇಷ. ನೇರವಾಗಿ ಕೇಳ್ತಾರೆ ಶೆಂಜನ್ ವಲಯ ಎಂದರೇನು ಅಂತ, ಅಲ್ಲಿ ಇದನ್ನು ನೆನಪಿಡೋದು ಅವಶ್ಯಕ. ಈಗ ಯುರೋಪಿಯನ್ ಯೂನಿಯನ್ ನೋಡಿದೆವು, ಆಸಿಯಾನ್ ನೋಡಿದೆವು. ನೆಕ್ಸ್ಟ್ ಕ್ವಾಡ್. ಹಾಗಾದರೆ ಈ ಕ್ವಾಡ್ ಅಂದರೆ ಏನು? ಕ್ವಾಡ್ ಅಂದರೆ ಇದರ ಲಾಂಗ್ ಫಾರ್ಮ್ ಏನಂದರೆ ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್. ಕ್ವಾಡ್ ಅನ್ನೋದು 4 ಅನ್ನೋದನ್ನು ರೀಪ್ರೆಸೆಂಟ್ ಮಾಡ್ತದೆ. ಅಂದ ಹಾಗೆ ಹೆಸರಿಗೆ ತಕ್ಕಂಗೆ ಇದರಲ್ಲಿ 4 ಸದಸ್ಯರದಾರ, 4 ಸದಸ್ಯ ರಾಷ್ಟ್ರಗಳದಾವು. ಯಾವ್ಯಾವ ಅಂದ್ರೆ ಇಂಡಿಯಾ, ಅಮೇರಿಕಾ, ಜಪಾನ್, ಆಸ್ಟ್ರೇಲಿಯಾ. ಇಂಡಿಯಾ, ಅಮೇರಿಕಾ, ಜಪಾನ್, ಆಸ್ಟ್ರೇಲಿಯಾ. ಉದ್ದೇಶ ಅನ್ನೋದ ಈ ಕ್ವಾಡನ್ನು ರಚನೆ ಮಾಡುವುದರ ಹಿಂದಿನ ಉದ್ದೇಶ ಏನು? ಇಂಡೋ ಪ್ಯಾಸಿಫಿಕ್ ಮಹಾಸಾಗರದಲ್ಲಿ ಮುಕ್ತ, ಪಾರದರ್ಶಕ ಮತ್ತು ಸ್ವತಂತ್ರ ನೌಕಾಯಾನವನ್ನು ಖಚಿತಪಡಿಸುವುದು. ಇನ್ನೊಮ್ಮೆ ಅದನ್ನು ಕೇಳ್ರಿ. ಈ ಇಂಡೋ ಪ್ಯಾಸಿಫಿಕ್ ಮಹಾಸಾಗರದಲ್ಲಿ ಮುಕ್ತ, ಪಾರದರ್ಶಕ ಮತ್ತು ಸ್ವತಂತ್ರವಾದ ನೌಕಾಯಾನವನ್ನು ಖಚಿತಪಡಿಸುವುದು. ಮತ್ತು ಇನ್ನೊಂದು ಈ ಇಂಡೋ ಪ್ಯಾಸಿಫಿಕ್ ಈ ವಲಯದಲ್ಲಿ ಚೀನಾದ ಈ ಆಕ್ರಮಣಕಾರಿ ಪ್ರಾಬಲ್ಯವನ್ನು ತಡೆಗಟ್ಟುವ ಉದ್ದೇಶದಿಂದ ಸಮಾನ ಹಿತಾಸಕ್ತಿಯನ್ನು ಹೊಂದಿದ ರಾಷ್ಟ್ರಗಳ ಗುಂಪು ಅದು. ಸಮಾನ ಹಿತಾಸಕ್ತಿ ಹೊಂದಿದ ರಾಷ್ಟ್ರಗಳ ಗುಂಪು ಇದು ಇದರ ಉದ್ದೇಶ. ಮೂಲತಃ ಈ ಕ್ವಾಡನ್ನು ರಚನೆ ಮಾಡಬೇಕು ಅನ್ನೋ ಒಂದು ಗುರಿ ಅಥವಾ ಒಂದು ವಿಚಾರ ಇದು ಯಾರ್ದಂದ್ರೆ 2007ರಲ್ಲಿ ಮೊದಲ ಬಾರಿಗೆ ಜಪಾನಿನ ಅಂದಿನ ಪ್ರಧಾನಮಂತ್ರಿ ಶಿಂಜೋ ಅಬೆ ಅವರ ಒಂದು ವಿಚಾರ. ಈ ಕ್ವಾಡನ್ನು ರಚನೆ ಮಾಡುವುದು ಶಿಂಜೋ ಅಬೆ ಅವರ ಕನಸಿನ ಕೂಸು ಇದು. ಇದಷ್ಟು ಕ್ವಾಡ್. ಪ್ರತಿ ವರ್ಷ ಇವರು ಮಲಬಾರ್ ಎಕ್ಸರ್ಸೈಸನ್ನು ಮಾಡ್ತಾರೆ. ಮಲಬಾರ್ ಈ ಅಭ್ಯಾಸವನ್ನು ಮಾಡ್ತಾರೆ. ಇದು ನೇವಲ್ ಎಕ್ಸರ್ಸೈಸ್. ಇಲ್ಲಿ ಅಮೇರಿಕಾ ಆಗಿರ್ಬೋದು, ಭಾರತ ಆಗಿರ್ಬೋದು, ಜಪಾನ್, ಆಸ್ಟ್ರೇಲಿಯಾ ಈ ದೇಶಗಳ ಈ ನೌಕಾದಳ ನೌಕೆಗಳ ಭಾಗವಹಿಸ್ತಾವು. ಇದು ಕ್ವಾಡ್. ನೆಕ್ಸ್ಟ್ EFTA ಯುರೋಪಿಯನ್ ಫ್ರೀ ಟ್ರೇಡ್ ಅಸೋಸಿಯೇಷನ್. ಇದು ಯಾವಾಗ ಸ್ಥಾಪನೆ ಆಯಿತು? 1960ರಲ್ಲಿ ಸ್ಥಾಪನೆ ಆಯಿತು. ಕೇಂದ್ರ ಕಚೇರಿ ಜಿನೆವಾದಲ್ಲಿದೆ. ಜಿನೆವಾ, ಸ್ವಿಟ್ಜರ್ಲ್ಯಾಂಡ್. ಒಟ್ಟು ಇದರಲ್ಲೂ ಕೂಡ 4 ದೇಶಗಳು. ಯಾವ 4 ದೇಶಗಳು? ಸ್ವಿಟ್ಜರ್ಲ್ಯಾಂಡ್, ಐಲ್ಯಾಂಡ್, ನಾರ್ವೆ, ಲೈಕೆನ್ಸ್ಟನ್. ಈ ರೀತಿಯಾಗಿ 4 ದೇಶಗಳು. ಸ್ನೇಹಿತರೆ, ಮೂಲತಃ ಈ 4 ದೇಶಗಳು ಯುರೋಪ್ ಖಂಡದಲ್ಲಿ ಅದಾವೆ. 4 ದೇಶಗಳು ಯುರೋಪ್ ಖಂಡದಲ್ಲಿ ಅದಾವೆ. ಆದರೆ ಇವು ಯುರೋಪಿಯನ್ ಯೂನಿಯನ್ನ ಭಾಗವಲ್ಲ. ಸಾಮಾನ್ಯವಾಗಿ ಯುರೋಪಿಯನ್ ಯೂನಿಯನ್ನಲ್ಲಿ 27 ರಾಷ್ಟ್ರಗಳು ನೋಡಿದೆವು. ಆ 27 ರಾಷ್ಟ್ರಗಳ ಪೈಕಿ ಇವ್ಯಾವ ರಾಷ್ಟ್ರಗಳು ಆ ಒಂದು ಒಕ್ಕೂಟದ ಭಾಗವಾಗಿಲ್ಲ. ಸಾಮಾನ್ಯವಾಗಿ ಒಂದು ಪ್ರಶ್ನೆ ಬಂದಿತ್ತು, ಯುರೋಪಿಯನ್ ಯೂನಿಯನ್ನಲ್ಲಿ ಭಾಗವಲ್ಲದ ದೇಶಗಳು ಯಾವುವು ಅಂತೇಳಿ. ನೆನಪಿರಲಿ, ಸ್ವಿಟ್ಜರ್ಲ್ಯಾಂಡ್, ಐಲ್ಯಾಂಡ್, ನಾರ್ವೆ ಮತ್ತು ಲೈಕೆನ್ಸ್ಟನ್ ಈ 4 ದೇಶಗಳು ಯುರೋಪಿಯನ್ ಯೂನಿಯನ್ದ ಭಾಗವಾಗಿಲ್ಲ. ಇವು ವ್ಯಾಪಾರವನ್ನು ಮಾಡುವ ಉದ್ದೇಶದಿಂದ, ಮುಕ್ತ ವ್ಯಾಪಾರದ ಉದ್ದೇಶದಿಂದ 4ಗಳು 1960ರಿಂದನೇ ಈ ಒಂದು EFTAವನ್ನು ಸ್ಥಾಪನೆ ಮಾಡುವ ಮೂಲಕ ಮುಕ್ತ ವ್ಯಾಪಾರವನ್ನು ಮಾಡ್ತಾವೆ. ಇದಷ್ಟು ಈ ಪ್ರಶ್ನೆಗೆ ವಿವರಣೆ. ಹಾಗಾದರೆ ಸ್ನೇಹಿತರೆ, ಆನ್ಸರ್ ಯಾವುದಾಯಿತು? EFTA. ಇತ್ತೀಚೆಗೆ ಭಾರತ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಂಡಿದೆ. ಈ 4 ಆಪ್ಷನ್ಗಳ ಬಗ್ಗೆ ವಿವರವಾಗಿ ನೋಡಿದೆವು. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ 45ನೇ ಪ್ರಶ್ನೆ. ಹಾಲಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ತಪ್ಪಾದ ಹೇಳಿಕೆಗಳನ್ನು ಗುರುತಿಸಿ. ಹಾಲು ಒಂದು ಖಲೀಲ ದ್ರಾವಣವಾಗಿದೆ. ಹಾಲು ಒಂದು ಎಮಲ್ಷನ್ಗೆ ಉದಾಹರಣೆಯಾಗಿದೆ. ಹಾಲಿನಲ್ಲಿ ದ್ರವವು ಪ್ರಸರಣ ಹಂತ ಹಾಗೂ ಪ್ರಸರಣ ಮಾಧ್ಯಮವಾಗಿದೆ. ಹಾಲಿನಲ್ಲಿ ದ್ರವವು ಪ್ರಸರಣ ಹಂತ ಮತ್ತು ಘನವು ಪ್ರಸರಣ ಮಾಧ್ಯಮವಾಗಿದೆ. ಸ್ನೇಹಿತರೆ, ಇಲ್ಲಿ 1, 2, 3 ಮೂರು ಹೇಳಿಕೆಗಳು ಸರಿಯಾಗಿವೆ. 3 ಹೇಳಿಕೆಗಳು ಸರಿಯಾದವು. 4ನೇ ಹೇಳಿಕೆ ತಪ್ಪದ. ಯಾಕಂದ್ರೆ ಹಾಲಿನಲ್ಲಿ ಘನವಸ್ತು ಪ್ರಸರಣ ಮಾಧ್ಯಮವಾಗಿರುವುದಿಲ್ಲ. ಈಗ ಈ ಹಾಲಿಗೆ ಸಂಬಂಧಿಸಿದಂತೆ ಲಕ್ಷಣಗಳನ್ನು ಕೇಳಲಾಗಿದೆ.
ಈ ಹಾಲಿಗೆ ಸಂಬಂಧಿಸಿದಂತೆ ಇನ್ನಷ್ಟು ಲಕ್ಷಣಗಳನ್ನು ನೋಡೋದಾದ್ರೆ ಮೂಲತಃ ಒಂದನೇ ಹೇಳಿಕೆಯಂತೆ ಹಾಲು ಒಂದು ಎಮಲ್ಷನ್, ಹಾಲು ಒಂದು ಎಮಲ್ಷನ್, ಇದು ಒಂದನೇ ಲಕ್ಷಣ. ಹಾಲಿನ pH ಮೌಲ್ಯ ಎಷ್ಟಿರ್ತದೆ? ಸಾಮಾನ್ಯವಾಗಿ 6.5ರಿಂದ 6.7, ಇದು ಹಾಲಿನ pH ಮೌಲ್ಯ. ಇದು ಸ್ವಲ್ಪ ಆಮ್ಲೀಯವಾಗಿಯೇ ಇರ್ತದೆ, ಅಸಿಡಿಕ್ ನೇಚರ್ ಇರ್ತದೆ ಇದು ಸ್ವಲ್ಪ. ನೆಕ್ಸ್ಟ್, ಈ ಹಾಲಿನಲ್ಲಿರುವ ನೈಸರ್ಗಿಕ ಸಕ್ಕರೆಯನ್ನು ಏನಂತ ಕರಿತೇವೆ? ಲ್ಯಾಕ್ಟೋಸ್ ಅಂತೇಳಿ ಕರಿತೇವೆ. ಹಾಲಿನಲ್ಲಿಯ ನೈಸರ್ಗಿಕ ಸಕ್ಕರೆಯನ್ನು ಲ್ಯಾಕ್ಟೋಸ್, ಹಾಲಿನಲ್ಲಿ ಎಕ್ಸ್ಟ್ರಾ ಸಕ್ಕರೆ ಆ್ಯಡ್ ಮಾಡುವುದಲ್ಲ, ಹಾಲಿನಲ್ಲಿರುವ ನೈಸರ್ಗಿಕ ಸಕ್ಕರೆಯನ್ನು ಲ್ಯಾಕ್ಟೋಸ್. ಹಾಲಿನಲ್ಲಿ ಯಾವ ಥರದ ಯಾವ ಪ್ರೋಟೀನ್ಗಳು ಕಂಡು ಬರ್ತಾವೆ? ಹಾಲಿನಲ್ಲಿ ಈ ಪ್ರಮುಖ ಪ್ರೋಟೀನ್ ಅಂದ್ರೆ ಕೇಸಿನ್, ಇದು ಪ್ರಮುಖ ಪ್ರೋಟೀನ್. ಹಾಲಿಗೆ ಬಿಳಿ ಬಣ್ಣ ಬರಲು ಇದೇ ಕಾರಣ. ಸಾಮಾನ್ಯವಾಗಿ ಕೇಳ್ಬೋದು, ಹಾಲಿಗೆ ಬಿಳಿ ಬಣ್ಣ ಬರಲು ಕಾರಣ ಏನು? ಅದರಲ್ಲಿ ಪ್ರೆಸೆಂಟ್ ಇರುವ ಕೇಸಿನ್. ನೆಕ್ಸ್ಟ್ ಇನ್ನೊಂದು ಪ್ರೋಟೀನ್ ಅಂದ್ರೆ ವೇ ಅನ್ನೋ ಪ್ರೋಟೀನ್. ಇವೆರಡು ಪ್ರೋಟೀನ್ಗಳು ಹಾಲಿನಲ್ಲಿ ಕಂಡುಬರ್ತಾವೆ. ಕೆಲವೊಮ್ಮೆ ಹಸುವಿನ ಹಾಲು ಹಳದಿ ಬಣ್ಣಕ್ಕೆ ತಿರುಗಿರುವುದು ಕಂಡುಬರ್ತದೆ. ಈ ಹಾಲಿಗೆ ಹಳದಿ ಬಣ್ಣ ಬರಲು ಕಾರಣ ಏನು? ಸಾಮಾನ್ಯವಾಗಿ ಇದು ಹಸುವಿನ ಹಾಲಿನಲ್ಲಿ ಕಂಡುಬರ್ತದೆ. ಯಾಕಂದರೆ ಅದರಲ್ಲಿ ಕೆರೋಟಿನ್ ಪ್ರಮಾಣ ಹೆಚ್ಚಿರ್ತದೆ. ಹಸುವಿನ ಹಾಲು ಹಳದಿಯಾಗಿ ಗೋಚರಿಸ್ತಾವೆ, ಅದಕ್ಕೆ ಕಾರಣ ಅಂದ್ರೆ ಅದರಲ್ಲಿರುವ ಕೆರೋಟಿನ್. ಇದಷ್ಟು ಹಾಲಿನ ಲಕ್ಷಣಗಳಾದವು. ಈಗ ಇನ್ನೊಂದು ಕೇಳ್ತಾನೆ, ಕೆಲವೊಂದು ಪ್ರಶ್ನೆ ಆಗ್ಯಾವು. ಹಾಲು ಮೊಸರಾಗುವ ಪ್ರಕ್ರಿಯೆ ಇದು ಭೌತಿಕ ಬದಲಾವಣೆ ಅದನ್ನು ರಾಸಾಯನಿಕ ಬದಲಾವಣೆ ಆದದ್ದು. ಹಾಲು ಮೊಸರಾಗುವ ಪ್ರಕ್ರಿಯೆ ಇದು ರಾಸಾಯನಿಕ ಬದಲಾವಣೆಯೋ ಅಥವಾ ಭೌತಿಕ ಬದಲಾವಣೆಯೋ? ಮೂಲತಃ ಇದು ಒಂದು ರಾಸಾಯನಿಕ ಬದಲಾವಣೆ, ರಾಸಾಯನಿಕ ಪ್ರಕ್ರಿಯೆ. ಹಾಲನ್ನು ಹಾಗೆ ಇಟ್ಟಾಗ್ರೆ ಮೊಸರು ಆಗಲ್ಲದು. ಹಾಲಿಗೆ ನಾವು ಹೆಪ್ಪು ಹಚ್ತೇವೆ, ಆ ಹೆಪ್ಪು ಹಾಕೋಣ ಅದರಲ್ಲಿರುವ ಈ ಲ್ಯಾಕ್ಟೋಬ್ಯಾಸಿಲಸ್ ಅನ್ನೋ ಬ್ಯಾಕ್ಟೀರಿಯಾಗಳು ಹಾಲನ್ನು ಮೊಸರಾಗಿ ಪರಿವರ್ತನೆ ಮಾಡ್ತಾವೆ. ಲ್ಯಾಕ್ಟೋಬ್ಯಾಸಿಲಸ್ ಅನ್ನೋ ಬ್ಯಾಕ್ಟೀರಿಯಾಗಳು ಹಾಲನ್ನು ಮೊಸರಾಗಿ ಪರಿವರ್ತನೆ ಮಾಡ್ತಾವೆ. ಇದೊಂದು ಮೂಲತಃ ರಾಸಾಯನಿಕ ಬದಲಾವಣೆಯಾಗಿದೆ. ಯಾಕಂದ್ರೆ ಒಮ್ಮೆ ಮೊಸರಾಯ್ತು ಅಂದ್ರೆ ಅದು ಹೊಳ್ಳಿ ಹಾಲಾಗಿ ಪರಿವರ್ತನೆ ಆಗಲ್ಲ. ಒಮ್ಮೆ ಮೊಸರಾಯ್ತು ತಿಳಿಯೋದು ಹಾಲಿನಿಂದ, ಅದು ವಾಪಸ್ ಹಾಲಾಗಿ ಪರಿವರ್ತನೆ ಆಗಲ್ಲ. ಆದ್ದರಿಂದ ಅದನ್ನು ರಾಸಾಯನಿಕ ಬದಲಾವಣೆ ಅಂತ ಗುರುತಿಸ್ತೇವೆ. ಇನ್ನೊಂದು ಹೇಳಬೇಕಂದ್ರೆ ಇಲ್ಲಿ ಹಾಲಿನಲ್ಲಿ ಕ್ಯಾಲ್ಸಿಯಂ ಇರ್ತದೆ, ಹಾಲಿನಲ್ಲಿ ಕ್ಯಾಲ್ಸಿಯಂ ಇರ್ತದೆ, ಫಾಸ್ಫರಸ್ ಇರ್ತದೆ, ವಿಟ್ಯಾಮಿನ್ ಎ, ಬಿ, ಡಿ ಈ ರೀತಿಯಾಗಿ 3 ವಿಟ್ಯಾಮಿನ್ಗಳು ಕಂಡು ಬರ್ತಾವೆ. ಫಾಸ್ಫರಸ್ ಇರ್ತದೆ, ಕ್ಯಾಲ್ಸಿಯಂ ಇರ್ತದೆ. ಇದರ ಹಾಲಿನಾಗ ವಿಟ್ಯಾಮಿನ್ ಸಿ ಇರೋದಿಲ್ಲ. ವಿಟ್ಯಾಮಿನ್ ಸಿ ಸಿಟ್ರಸ್ ಫ್ರೂಟ್ಗಳಲ್ಲಿ ಕಂಡು ಬರ್ತವೆ. ವಿಟ್ಯಾಮಿನ್ ಸಿ ಕಬ್ಬಿಣದ ಅಂಶ ಇರೋದಿಲ್ಲ ಅಥವಾ ಅತಿ ಕಡಿಮೆ ಇರ್ತದೆ. ಇರೋದಿಲ್ಲ ಅಂಥೇಳಿ ಕನ್ಸಿಡರ್ ಮಾಡಿರಿ ನೀವು. ಅತಿ ಕಡಿಮೆ ಇದ್ದಿದ್ದು ನೆಗ್ಲಿಜಿಬಲ್ ಇರ್ತದೆ. ಇವು ಯಾವೂ ಇರೋದಿಲ್ಲ. ಯಾವ್ಯಾವ ಇರ್ತಾವೆ? ಕ್ಯಾಲ್ಸಿಯಂ ಇರ್ತದೆ, ಫಾಸ್ಫರಸ್ ಇರ್ತದೆ, ವಿಟ್ಯಾಮಿನ್ ಎ, ಬಿ, ಡಿ 3 ವಿಟ್ಯಾಮಿನ್ಗಳು ಕಂಡು ಬರ್ತಾವೆ. ಈ ವಿಟ್ಯಾಮಿನ್ ಸಿ ಇರಲ್ಲ ಮತ್ತು ಐರನ್ ಕಂಟೆಂಟ್ ಇರಲ್ಲ. ಹಾಲಿನ ಶುದ್ಧತೆಯನ್ನು ಅಳೆಯುವ ಮಾಪನ ಯಾವುದು, ಅಳೆಯುವ ಉಪಕರಣ ಯಾವುದು ಅಂದ್ರೆ ಅದು ಲ್ಯಾಕ್ಟೋಮೀಟ್ರದ ಮೂಲಕ ಹಾಲಿನ ಶುದ್ಧತೆಯನ್ನು ಅಳೆಯಲಾಗ್ತದೆ. ಈ ಪಾಶ್ಚರೀಕರಣ ಮೆಥಡ್ ಅದು ಬರ್ತದೆ. ಹಾಲನ್ನು ಸಂಸ್ಕರಿಸುವ ಮೆಥಡ್ ಇದು. ಇದೇನು ಮಾಡ್ತಾರೆ? ಹಾಲನ್ನು ನಿರ್ದಿಷ್ಟ ತಾಪಮಾನದವರೆಗೆ ಕಾಯಿಸ್ತಾರೆ. ಕಾಯಿಸಿ ಆದ್ಮ್ಯಾಗ ಒಮ್ಮಿಂದೊಮ್ಮೆ ತಣ್ಣಗೆ ಮಾಡ್ತಾರೆ, ಒಮ್ಮಿಂದೊಮ್ಮೆ ತಂಪು ಮಾಡಲಾಗ್ತದೆ. ಇದರಿಂದ ಏನಾಗ್ತದೆ? ಹಾಲಿನಲ್ಲಿರುವ ರೋಗಾಣುಗಳು ನಾಶ ಆಗ್ತಾವೆ. ಹಾಲನ್ನು ದೀರ್ಘಕಾಲದವರೆಗೆ ಸಂರಕ್ಷಿಸಿ ಇಡಬಹುದು. ಇದನ್ನೇನಂತವು? ಪಾಶ್ಚರೈಜೇಷನ್ ಅಥವಾ ಪಾಶ್ಚರೀಕರಣ ಅಂತೇಳಿ ಕರಿತೇವೆ. ಮೂಲತಃ ಇದನ್ನು ಕಂಡು ಹಿಡಿದವ್ರು ಯಾರಂದ್ರೆ ಲೂಯಿ ಪಾಶ್ಚರನು ಪಾಶ್ಚರೀಕರಣ ಮೆಥಡನ್ನು ಕಂಡು ಹಿಡ್ದ. ಇನ್ನೊಂದು ಪಾಯಿಂಟ್ ನಮಗೆ ಲಕ್ಷ್ಯದಾಗಿರಬೇಕು. ಶ್ವೇತಕ್ರಾಂತಿ ಅಂತೇಳಿ ಕರಿತೇವೆ. ಆ ಶ್ವೇತಕ್ರಾಂತಿಯ ಪಿತಾಮಹ ಯಾರು? ಶ್ವೇತಕ್ರಾಂತಿಯ ಪಿತಾಮಹ ವರ್ಗೀಸ್ ಕುರಿಯನ್. ನಾವು ಭಾರತದಲ್ಲಿ 26 ನವೆಂಬರನ್ನು ರಾಷ್ಟ್ರೀಯ ಹಾಲು ದಿನಾಚರಣೆ ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಏನು? ರಾಷ್ಟ್ರೀಯ ಹಾಲು ದಿನಾಚರಣೆ ಅಂಥೇಳಿ
26 ನವೆಂಬರನ್ನು ಕನ್ಸಿಡರ್ ಮಾಡ್ತೇವೆ. ಇದು ಹಾಲು ಮತ್ತು ಹಾಲಿಗೆ ಸಂಬಂಧಿಸಿದ ವಿವಿಧ ಫ್ಯಾಕ್ಟ್ಗಳು. ಯಾವುದೇ ಎಫೆಕ್ಟ್ ಯಾವುದೇ ಎಕ್ಸಾಮ್ದಲ್ಲಿ ಬರ್ಬೋದು. ಸೊ ನೀವು ಇದನ್ನು ಕ್ಲಿಯರಾಗಿ ಒಂದು ಲಕ್ಷ್ಯದಾಗ ಇಟ್ಕೊಳ್ಳೋದು ಅವಶ್ಯಕ. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ 46ನೇ ಪ್ರಶ್ನೆ. ಎತ್ತರದ ಪ್ರದೇಶದಲ್ಲಿ ವಾಸಿಸುವ ಜನರಲ್ಲಿ ಹಾಗೂ ಪರ್ವತಾರೋಹಿಗಳಲ್ಲಿ ದುರ್ಬಲ ದೇಹ ಹಾಗೂ ಸರಿಯಾಗಿ ಯೋಚನೆ ಮಾಡುವ ಸಾಮರ್ಥ್ಯ ಕಡಿಮೆಯಾಗಿರುತ್ತದೆ. ಇದಕ್ಕೆ ಪ್ರಮುಖ ಕಾರಣ. ಮೊದಲನೇ ಹೇಳಿಕೆಯಾದ ಎತ್ತರದ ಪ್ರದೇಶದಲ್ಲಿ ಆಮ್ಲಜನಕದ ಆಂಶಿಕ ಒತ್ತಡವು ಭೂಮಿಯ ಮೇಲ್ಮೈಗಿಂತ ಕಡಿಮೆ ಇರುತ್ತದೆ. ಜನರ ರಕ್ತದಲ್ಲಿ ಮತ್ತು ಜೀವಕಣಗಳಲ್ಲಿ ಆಮ್ಲಜನಕದ ಸಾಂದ್ರತೆ ಕಡಿಮೆ ಇರುತ್ತದೆ. ಜನರ ರಕ್ತದಲ್ಲಿ ಮತ್ತು ಜೀವಕಣಗಳಲ್ಲಿ ಆಮ್ಲಜನಕದ ಸಾಂದ್ರತೆ ಹೆಚ್ಚಾಗಿರುತ್ತದೆ. ಎತ್ತರದ ಪ್ರದೇಶದಲ್ಲಿ ಆಮ್ಲಜನಕದ ಆಂಶಿಕ ಒತ್ತಡವು ಭೂಮಿಯ ಮೇಲ್ಮೈಗಿಂತ ಹೆಚ್ಚಿರುತ್ತದೆ. ಸ್ನೇಹಿತರೆ, ಇಲ್ಲಿ ಎ ಡಿ ಹೇಳಿಕೆಗಳು ಪರಸ್ಪರ ವಿರುದ್ಧದವು. ಬಿ ಮತ್ತು ಸಿ ಹೇಳಿಕೆಗಳು ಪರಸ್ಪರ ವಿರುದ್ಧದವು. ಈ ಎ ಡಿ ಒಂದೇ ಕಡೆ ಇರಲ್ಲ, ಬಿ ಸಿ ಒಂದೇ ಕಡೆ ಇರಲ್ಲ. ಆಪ್ಷನ್ಸ್ನೂ ಹಾಗೆ ಅದಾವೆ. ಎ ರೇ ಕರೆಕ್ಟ್ ಆಗಿರಬೇಕು, ಡಿ ರೇ ಕರೆಕ್ಟ್ ಆಗಿರಬೇಕು, ಬಿ ರೇ ಕರೆಕ್ಟ್ ಆಗಿರಬೇಕು, ಸಿ ರೇ ಕರೆಕ್ಟ್ ಆಗಿರಬೇಕು. ಈಗ ನೋಡಿರಿ, ಭೂಪೃಷ್ಠದಿಂದ ಎತ್ತರಕ್ಕೆ ಹೋದಂತೆ ನಾವು ಏನು ನೋಡ್ತೇವೆ, ಪ್ರೆಷರ್ ಏನಾಗ್ತದೆ, ಕಡಿಮೆ ಆಗ್ತದೆ. ಸಿ ಏನು ಹೇಳ್ತದೆ, ಜನರ ರಕ್ತದಲ್ಲಿ ಮತ್ತು ಜೀವಕಣಗಳಲ್ಲಿ ಆಮ್ಲಜನಕದ ಸಾಂದ್ರತೆ ಹೆಚ್ಚಾಗಿರುತ್ತದೆ. ಮೂಲತಃ ಈ ಸ್ಟೇಟ್ಮೆಂಟ್ ತಪ್ಪು ಸ್ನೇಹಿತರೆ. ಜನರ ರಕ್ತದಲ್ಲಿ ಮತ್ತು ಜೀವಕಣಗಳಲ್ಲಿ ಆಮ್ಲಜನಕದ ಸಾಂದ್ರತೆ ಕಡಿಮೆಯಾಗಿರಬೇಕು. ಆಪ್ಷನ್ ಬಿ ಏನಲ್ಲ, ಸ್ಟೇಟ್ಮೆಂಟ್ ಬಿ ಆ್ಯಕ್ಚುಲಿ ರೈಟ್ ಅದ. ಆದರೆ ಆಪ್ಷನ್ದಲ್ಲಿ ಎ ಮತ್ತು ಬಿ ಅನ್ನೋದು ಎಲ್ಲಿ ಉಲ್ಲೇಖ ಮಾಡಿಲ್ಲ. ಸ್ಟೇಟ್ಮೆಂಟ್ ಬಿನೂ ರೈಟ್ ಅದ, ಆದರೆ ಎ ಮತ್ತು ಬಿ ಎಲ್ಲಿ ಇಲ್ಲ. ಆದ್ದರಿಂದ ಇದಕ್ಕೆ ಸಮೀಪದ ಉತ್ತರ ಯಾವುದಂದರೆ ಎ ಮಾತ್ರ. ಸಮೀಪದ ಉತ್ತರ ಎ ಮಾತ್ರ ಸರಿಯಾದ ಉತ್ತರವಾಗಿದೆ. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ 47ನೇ ಪ್ರಶ್ನೆ. ಹಣ್ಣುಗಳನ್ನು ಕೃತಕವಾಗಿ ಮಾಗಿಸಲು ಕೆಳಗಿನ ಯಾವ ಸಾವಯವ ಸಂಯುಕ್ತವನ್ನು ಉಪಯೋಗಿಸಲಾಗುತ್ತದೆ? ಪಾಲಿಥಿನ, ಈಥಿನ, PVC, ಸಕ್ಕರೆ. ಇನ್ನೊಮ್ಮೆ ಹೇಳಬೇಕಂದ್ರೆ ಪಾಲಿಥಿನ, ಈಥಿನ, PVC, ಸಕ್ಕರೆ. ಸ್ನೇಹಿತರೆ, ಈಗೀಗ ಏನಾಗ್ಯದ ಮಾರ್ಕೆಟ್ದಾಗ ಕಚ್ಚಾ ರೂಪದಲ್ಲಿ ಹಣ್ಣುಗಳನ್ನು ತರುವುದು, ಕೆಮಿಕಲನ್ನು ಸಿಂಪಡಣೆ ಮಾಡುವುದರ ಮೂಲಕ ಹಣ್ಣುಗಳನ್ನು ಪಕ್ವ ಮಾಡುವುದು ಸಾಮಾನ್ಯ ಸಂಗತಿಯಾಗ್ಯದ. ನೈಸರ್ಗಿಕವಾಗಿ ಅದಕ್ಕೆ ಸಾವಯವ ಪದ್ಧತಿಯಿಂದ ಇಲ್ಲಿ ಮರದಲ್ಲಿರುವ ಹಣ್ಣುಗಳು ನೈಸರ್ಗಿಕವಾಗಿ ಹಣ್ಣಾಗಲಕ್ಕ ಆ ಸಸ್ಯಗಳಲ್ಲಿರುವ ಇಥಿಲಿನ್ ಹಾರ್ಮೋನ ಪ್ರಮುಖ ಕಾರಣ. ನೈಸರ್ಗಿಕವಾಗಿ ಹಣ್ಣಾಗಲಕ್ಕ ಇಥಿಲಿನ್ ಹಾರ್ಮೋನ ಪ್ರಮುಖ ಕಾರಣ. ಅದನ್ನೇ ನಾವು ಇಥಿನ್ ಅಂತೇಳಿ ಕರಿತೇವೆ. ಆದ್ರೆ ಇತ್ತೀಚೆಗೆ ಈ ಮಾವಿನ ಹಣ್ಣನ್ನು ಪಕ್ವ ಮಾಡೋ ಉದ್ದೇಶದಿಂದ ಇದನ್ನು ಬೇಗ ಹಣ್ಣು ಮಾಡ್ಲಿಕ್ಕೆ ಏನು ಮಾಡ್ತಾರೆ, ಕ್ಯಾಲ್ಸಿಯಂ ಕಾರ್ಬೈಡನ್ನು ಬಳಸ್ತಾರೆ. ಇದೇನು ಮಾಡ್ತದೆ ಅಂದ್ರೆ ಈ ಅಸಿಟಿಲಿನ್ ಅನ್ನೋ ಅನಿಲವನ್ನು ಬಿಡುಗಡೆ ಮಾಡ್ತದೆ. ಕ್ಯಾಲ್ಸಿಯಂ ಕಾರ್ಬೈಡ್ ಅಸಿಟಿಲಿನ್ ಅನ್ನೋ ಈ ಒಂದು ಅನಿಲವನ್ನು ಬಿಡುಗಡೆ ಮಾಡ್ತದೆ. ಇದು ಮೂಲತಃ FSSAI ದಿಂದ ನಿಷೇಧಿತ ಪದಾರ್ಥ ಅದ ಕ್ಯಾಲ್ಸಿಯಂ ಕಾರ್ಬೈಡ್. ಆದರೆ ಈಗ ಏನು ಮಾಡ್ತಾರೆ, ಇದನ್ನೇ ಬಳಸಿಕೊಂಡು ಮಾವಿನಕಾಯಿಯನ್ನು ಹಣ್ಣು ಮಾಡಲು ಬಳಸ್ತಾರೆ. ಇದನ್ನ ಕೆಲವೊಂದು ದಿನ ತಿಂದ್ರೆ ಅಥವಾ ಭಾಳ ದಿವಸದವರೆಗೆ ಈ ಕ್ಯಾಲ್ಸಿಯಂ ಕಾರ್ಬೈಡ್ ಈ ಒಂದು ರಾಸಾಯನಿಕದಿಂದ ಹಣ್ಣು ಮಾಡಿದ ಹಣ್ಣನ್ನು ತಿಂದ್ರೆ ಕ್ಯಾನ್ಸರ್ ಆಗೋ ಸಂಭವ ಇರ್ತದೆ. ಸೊ ಇದಷ್ಟು ಈ ಇಥಿಲಿನ್ ಬಗ್ಗೆ ಮಾಹಿತಿ. ನೆಕ್ಸ್ಟ್ ಏನು ಕೇಳ್ಯಾನ, ಪಾಲಿಥಿನ್ ಅಂತ ಕೇಳ್ಯಾನ ಸ್ಟೇಟ್ಮೆಂಟ್ದಾಗ. ಆಪ್ಷನ್ 1 ಪಾಲಿಥಿನ್ ಏನಂದರೆ ಈ ಕ್ಯಾರಿ ಬ್ಯಾಗ್ ರೆಡಿ ಮಾಡ್ತೀವಲ್ಲ ನಾವು, ಕ್ಯಾರಿ ಬ್ಯಾಗ್ ಮಾಡುವುದನ್ನು ಈ ಪಾಲಿಥಿನ್ನಿಂದ ಮಾಡ್ತಾರೆ. ಪಾಲಿಥಿನ್ ಬ್ಯಾಗ್ ಅಂತೀವಿ ನಾವು, ಪಾಲಿಥಿನ್ ಬ್ಯಾಗ್. ನೆಕ್ಸ್ಟ್ PVC ಎತ್ಕೊತಾನು. PVC ಅಂದರೆ ಮುಖ್ಯವಾಗಿ ಪಾಲಿವಿನೈಲ್ ಕ್ಲೋರೈಡ್. PVC ಪೈಪ್ ಅಂತೇವೆ ನಾವು ಹೊಲದಾಗ ನೀರು ಬಿಡು ಮುಂದದು ಬಿಳಿ ಪೈಪ್ ಯೂಸ್ ಮಾಡ್ತಾವಲ್ಲ, ಅದು PVC ಪೈಪ್. ಪಾಲಿವಿನೈಲ್ ಕ್ಲೋರೈಡ್ದಿಂದ ಮಾಡಿರ್ತಾರೆ. ಇದು ಪಾಲಿವಿನೈಲ್ ಕ್ಲೋರೈಡ್. ಇದಷ್ಟು ಈ 47ನೇ ಪ್ರಶ್ನೆ ಕುರಿತು ಮಾಹಿತಿ. ನೆಕ್ಸ್ಟ್ ಪ್ರಶ್ನೆ ನೋಡೋಣ.
ನೆಕ್ಸ್ಟ್ ಪ್ರಶ್ನೆ 48ನೇ ಪ್ರಶ್ನೆ ಹೀಗಿದೆ ಸ್ನೇಹಿತರೆ. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಮಯೋಪಿಯಾವನ್ನು ಸಮೀಪ ದೃಷ್ಟಿ ಎಂದೂ ಕರೆಯುತ್ತೇವೆ. ಇದನ್ನು ಪೀನ ಮಸೂರದಿಂದ ಸರಿಪಡಿಸಬಹುದು. ಮಯೋಪಿಯಾವನ್ನು ದೂರದೃಷ್ಟಿ ಎಂದೂ ಕರೆಯುತ್ತೇವೆ ಮತ್ತು ಇದನ್ನು ಪೀನ ಮಸೂರಿನಿಂದ ಸರಿಪಡಿಸಬಹುದು. ಮಯೋಪಿಯಾವನ್ನು ಸಮೀಪ ದೃಷ್ಟಿ ಎಂದೂ ಕರೆಯುತ್ತೇವೆ ಮತ್ತು ಇದನ್ನು ನಿಮ್ನ ಮಸೂರಿನಿಂದ ಸರಿಪಡಿಸಬಹುದು. ಮಯೋಪಿಯಾವನ್ನು ದೂರದೃಷ್ಟಿ ಎಂದೂ ಕರೆಯುತ್ತೇವೆ. ಇದನ್ನು ನಿಮ್ನ ಮಸೂರಿನಿಂದ ಸರಿಪಡಿಸಬಹುದು. ಮೇಲಿನ ಹೇಳಿಕೆಗಳಲ್ಲಿ ಯಾವುವು ಸರಿಯಾಗಿಲ್ಲ ಅಂತ ಕೇಳೋಣ. ಯಾವುವು ಸರಿಯಾಗಿಲ್ಲ ಅಂತ ಕೇಳೋಣ ಸ್ನೇಹಿತರೆ. ಮುಖ್ಯವಾಗಿ ಈ ದೃಷ್ಟಿ ದೋಷಗಳಂತ ಬರ್ತಾವೆ. ದೃಷ್ಟಿ ದೋಷಗಳಲ್ಲಿ ದೃಷ್ಟಿ ದೋಷ ಎರಡು. ಒಂದನೇದೇನು? ಸಮೀಪ ದೃಷ್ಟಿ ದೋಷ. ಸಮೀಪ ದೃಷ್ಟಿ ದೋಷ. ಎರಡನೇದು ದೂರದೃಷ್ಟಿ ದೋಷ. ದೂರದೃಷ್ಟಿ ದೋಷ. ಸಮೀಪ ದೃಷ್ಟಿ ದೋಷ ಅಂದರೆ ಏನು? ಸಮೀಪ ದೃಷ್ಟಿ ದೋಷ ಅಂದ್ರೆ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತಾವೆ. ಸಮೀಪ ದೃಷ್ಟಿ ದೋಷ ಅಂದರೆ ಸಮೀಪದ ವಸ್ತುಗಳು ಕಾಣಲ್ಲ ಅಂತಲ್ಲ. ಸಮೀಪ ದೃಷ್ಟಿ ದೋಷ ಅಂದರೆ ಸಮೀಪದ ವಸ್ತುಗಳು ಮಾತ್ರ ಸ್ಪಷ್ಟವಾಗಿ ಕಾಣ್ತಾವೆ, ದೂರದ ವಸ್ತುಗಳು ಮಂಜಾಗಿ ಕಾಣ್ತಾವು. ಇದು ಸಮೀಪ ದೃಷ್ಟಿ ದೋಷ. ಇನ್ನು ದೂರದೃಷ್ಟಿ ದೋಷ ಅಂದ್ರೆ ಕೇವಲ ದೂರದ ವಸ್ತುಗಳು ಮಾತ್ರ ಸ್ಪಷ್ಟವಾಗಿ ಕಾಣ್ತಾವೆ, ಸಮೀಪದ ವಸ್ತುಗಳು ಮಂಜಾಗಿ ಕಾಣ್ತಾವೆ. ಅದನ್ನು ದೂರದೃಷ್ಟಿ ಅಂತೇಳಿ ಕರಿತೇವೆ. ಸಮೀಪ ದೃಷ್ಟಿ ದೋಷವನ್ನು ನಾವು ಮಯೋಫಿಯಾ ಅಂಥೇಳಿ ಕರಿತೇವೆ. ಮಯೋಫಿಯಾ ಅಂಥೇಳಿ ಕರಿತೇವೆ. ದೂರದೃಷ್ಟಿ ದೋಷವನ್ನು ಹೈಪರ್ಮೆಟ್ರೋಫಿಯಾ, ಹೈಪರ್ಮೆಟ್ರೋಫಿಯಾ ಅಂತೇಳಿ ಕರಿತೇವೆ. ನೋಡ್ರಿಲ್ಲಿ ದೂರದ, ಇದನ್ನು ದೂರದ ಅಂದ್ರೆ ದೊಡ್ಡದದ. ಹೈಪರ್ಮೆಟ್ರೋಫಿಯಾ ದೊಡ್ಡದದ. ದೂರದೃಷ್ಟಿ ದೋಷಕ್ಕೆ ದೊಡ್ಡ ಅಕ್ಷರ ಹೈಪರ್ಮೆಟ್ರೋಫಿಯಾ ಅಂಥೇಳಿ. ಈ ಮೂಲಕ ನೆನಪಿಡಿಬೋದು. ಸಮೀಪ ದೃಷ್ಟಿ ದೋಷವನ್ನು ಮಯೋಫಿಯಾ, ಸಮೀಪದ ಸಾಂದದ. ಓಕೆ, ಇದಷ್ಟಾಯ್ತು. ಇದ್ರ ಮ್ಯಾಗ ನೋಡ್ರಿ, ಮಯೋಫಿಯಾವನ್ನು ಸಮೀಪ ದೃಷ್ಟಿ ದೋಷ ಅಂಥೇಳಿ ಕರಿತೇವೆ. ಅರ್ಧ ಕರೆಕ್ಟ್ ಆಯಿತು. ಇಲ್ಲಿ ನೋಡ್ರಿ, ಸಮೀಪ ದೃಷ್ಟಿ ಮಯೋಫಿಯಾವನ್ನು ದೂರದೃಷ್ಟಿ, ಎರಡನೇ ಹೇಳಿಕೆ ತಪ್ಪಾಯಿತು. ಮಯೋಫಿಯಾವನ್ನು ಸಮೀಪ ದೃಷ್ಟಿ ದೋಷ, ಇಲ್ಲಿ ತನಕ ಕರೆಕ್ಟ್ ಆಯಿತು. ಮಯೋಫಿಯಾವನ್ನು ದೂರದೃಷ್ಟಿ, ಎರಡು ಸ್ಟೇಟ್ಮೆಂಟ್ ಹೋದವು. ನೆಕ್ಸ್ಟ್ ಇಲ್ಲೊಂದು ಟ್ರಿಕ್ ನೆನಪಿಡ್ರಿ. ಸನಿ ದಪ, ಸನಿ ದಪ. ಸಮೀಪ ದೃಷ್ಟಿ ದೋಷದ ನಿವಾರಣೆಗಾಗಿ ನಿಮ್ನ ಮಸೂರು, ದೂರದೃಷ್ಟಿ ನಿವಾರಣೆಗಾಗಿ ಪೀನ ಮಸೂರು. ಸನಿ ದಪ, ಸನಿ ದಪ. ಸಮೀಪ ದೃಷ್ಟಿ ದೋಷಕ್ಕಾಗಿ ನಿಮ್ನ ಮಸೂರು, ದೂರದೃಷ್ಟಿ ದೋಷಕ್ಕಾಗಿ ಪೀನ ಮಸೂರು. ಆದ್ದರಿಂದ ಇಲ್ಲಿ ಮುನ್ನೂರು, ಇದನ್ನು ಪೀನ ಮಸೂರಿನಿಂದ, ಇದು ತಪ್ಪಾಯಿತು. ಪೀನ ಮಸೂರಿನಿಂದ ಇತ್ತು, ಹಾಗಾದ್ರೆ ಒಂದನೇ ಸ್ಟೇಟ್ಮೆಂಟು ತಪ್ಪಾಯಿತು. ಮೂರನೇ ನೋಡ್ರಿ, ಇದನ್ನು ನಿಮ್ನ ಮಸೂರಿನಿಂದ ಇದು ಮಾಡ್ಬೋದು, ಗುಣಪಡಿಸಬಹುದು. ಸೊ ಸಿ ಕರೆಕ್ಟ್ ಆಯಿತು. ಸರಿಯಾಗಿಲ್ಲ ಅಂತೇಳಿ ಕೇಳೋಣ. ಎ ಬಿ ಡಿಗಳು ಸರಿಯಾಗಿಲ್ಲ. ಇದು ಎರಡನೇ ಆಪ್ಷನ್ ರೈಟ್ ಆಯಿತು. ಇಲ್ಲಿ ನೆನಪಿಡಿದ್ರಿ ನೀವು, ಸಮೀಪ ದೃಷ್ಟಿ ದೋಷವನ್ನು ಗುಣಪಡಿಸುವ ಉದ್ದೇಶದಿಂದ ನಿಮ್ನ ಮಸೂರನ್ನು ಅಳವಡಿಸಲಾಗ್ತದೆ. ದೂರದೃಷ್ಟಿ ದೋಷವನ್ನು ಗುಣಪಡಿಸಲು ಪೀನ ಮಸೂರನ್ನು ಬಳಸಲಾಗ್ತದೆ. ಸ ನಿ ದ ಪ, ಇದು ಆಯಿತು. ಇಲ್ಲಿ ಸಮೀಪ ದೃಷ್ಟಿ ದೋಷ ಅಂದ್ರೆ ಮಯೋಪಿಯಾ, ದೂರದೃಷ್ಟಿ ದೋಷ ಅಂದ್ರೆ ಹೈಪರ್ಮೆಟ್ರೋಫಿಯಾ. ಇದಷ್ಟು 48ನೇ ಪ್ರಶ್ನೆಗೆ ವಿವರಣೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ, ಕೆಳಗಿನ ಯಾವ ಜೋಡಿಗಳು ಸರಿಯಾಗಿವೆ? ಕಾಮನ ಬಿಲ್ಲು ಉಂಟಾಗುವುದು, ಆಕಾಶದ ನೀಲಿ ಬಣ್ಣ, ಶೀಘ್ರ ಸೂರ್ಯೋದಯ ಮತ್ತು ವಿಳಂಬದ ಸೂರ್ಯಾಸ್ತ. ಈ ಸೈಡ ಕಾರಣಗಳನ್ನು ಕೊಟ್ಟಾನ. ಸೂರ್ಯನ ಬೆಳಕಿನ ವಕ್ರೀಭವನ, ಪ್ರತಿಫಲನ, ವರ್ಣ ವಿಭಜನೆ. ಬೆಳಕಿನ ವರ್ಣ ವಿಭಜನೆ, ಬೆಳಕಿನ ವಕ್ರೀಭವನ. ಇಲ್ಲಿ ನೋಡ್ರಿ, ಕಾಮನ ಬಿಲ್ಲು ಉಂಟಾಗಲು 3 ಪ್ರಮುಖ ವಿದ್ಯಮಾನಗಳು ಅಥವಾ ಬೆಳಕಿನ ವಿದ್ಯಮಾನಗಳು ಉಂಟಾಗಬೇಕಾಗ್ತದೆ. ಕಾಮನ ಬಿಲ್ಲಿಗಾಗಿ ಸೂರ್ಯನ ಬೆಳಕಿನ ವಕ್ರೀಭವನವಾಗಬೇಕು, ರಿಫ್ರೆಕ್ಷನ್ ಅಂತೇಳಿ ಕರಿತೇವೆ. ನೆಕ್ಸ್ಟ್ ಪ್ರತಿಫಲನ ಆಗಬೇಕು, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಥವಾ ರಿಫ್ಲೆಕ್ಷನ್ ಅಂತೇಳಿ ಕರಿತೇವೆ. ನೆಕ್ಸ್ಟ್ ವರ್ಣ ವಿಭಜನೆ,
ವರ್ಣ ವಿಭಜನೆ, ಡಿಸ್ಪರ್ಷನ್ ಆಫ್ ಲೈಟ್, ಈ ಮೂರು ಪ್ರಕ್ರಿಯೆಗಳು ಉಂಟಾದಾಗ ಮಾತ್ರ ಈ ಕಾಮನಬಿಲ್ಲು ಉಂಟಾಗ್ತದೆ. ಸೊ ಆದ್ದರಿಂದ ಒಂದನೇ ಹೇಳಿಕೆ ಸರಿಯಾಗಿ ಮ್ಯಾಚ್ ಅದ. ಸೊ ಆಪ್ಷನ್ ಸ್ಟೇಟ್ಮೆಂಟ್ ಎ ಇಸ್ ದ ರೈಟ್. ಸ್ಟೇಟ್ಮೆಂಟ್ ಎ ಎಲ್ಲಿ ಅದ? ಇಲ್ಲಿ ಅದ. ಆಪ್ಷನ್ ಬಿ, ಆಪ್ಷನ್ 3 ಎಲಿಮಿನೇಟ್ ಆತ. ಇನ್ನು ಆಕಾಶದ ನೀಲಿ ಬಣ್ಣ ಬರಲು ಕಾರಣ ಏನು? ವರ್ಣ ವಿಭಜನೆ ಏನು? ಡಿಸ್ಪರ್ಷನ್ ಆಫ್ ಲೈಟ್ ಅಂತೇಳಿ ಕೊಟ್ಟಾನ. ಸಾಮಾನ್ಯವಾಗಿ ನಮಗೆ ಗೊತ್ತದ ಆಕಾಶದ ನೀಲಿ ಬಣ್ಣ ಬರಲಿಕ್ಕೆ ಕಾರಣ ಏನಂದ್ರೆ ಸ್ಕ್ಯಾಟರಿಂಗ್ ಆಫ್ ಲೈಟ್. ಸ್ಕ್ಯಾಟರಿಂಗ್ ಆಫ್ ಲೈಟ್ ಅದ. ಏನು ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂದರೆ ಬೆಳಕಿನ ಚದುರುವಿಕೆ. ಬೆಳಕಿನ ಚದುರುವಿಕೆಯ ಕಾರಣದಿಂದಾಗಿ ಆಕಾಶಕ್ಕೆ ನೀಲಿ ಬಣ್ಣ ಬರ್ತದೆ. ಹಾಗಾಗಿ ಎರಡನೇ ಹೇಳಿಕೆ ತಪ್ಪದ. ಹೇಳಿಕೆ ಬಿ ಅನ್ನೋದು ತಪ್ಪದ. ಆಪ್ಷನ್ 1 ಹೋಯ್ತು, ಆಪ್ಷನ್ 4 ಹೋಯ್ತು. ಯಾಕಂದ್ರೆ ಬಿ ಅದ. ಬಿ ಎಲ್ಲ ಕಡೆ ಅದ. ಬಿ 1 ಗೊತ್ತಿತ್ತಂದ್ರೆ ನಿಮ್ಗೆ ಆನ್ಸರ್ ಸಿಗ್ತದೆ ಎ ಮತ್ತು ಸಿ ಅಂಥೇಳಿ. ಸಿ ಏನು ಹೇಳ್ತದೆ? ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತಕ್ಕೆ ಏನು ಕಾರಣ ಅಂದರೆ ಬೆಳಕಿನ ವಕ್ರೀಭವನ. ನಿಜ ಸ್ನೇಹಿತರೆ. ಈ ಗಾಳಿಯ ಸಾಂದ್ರತೆ ವಾತಾವರಣದಲ್ಲಿ ಬೇರೆ ಬೇರೆ ಇರುವುದರಿಂದ ಸೂರ್ಯನ ಬೆಳಕು ವಾತಾವರಣ ಪ್ರವೇಶವಾಗುತ್ತಿದ್ದಂತೆ ಅದು ರಿಫ್ರ್ಯಾಕ್ಟ್ ಆಗ್ತದೆ. ಅದಕ್ಕೆ ಏನಂತ ಕರಿತೀವಿ? ಅಟ್ಮಾಸ್ಫಿಯರಿಕ್ ರಿಫ್ರ್ಯಾಕ್ಷನ್ ಅಂತೇಳಿ ಕರಿತೇವೆ. ಇದರಿಂದ ಏನಾಗ್ತದೆ? ಸೂರ್ಯ ಹುಟ್ಟುವ 2 ನಿಮಿಷ ಅಥವಾ 3 ನಿಮಿಷ ಮೊದಲೇ ಸೂರ್ಯ ನಮ್ಗೆ ಕಾಣಿಸ್ತಾನೆ. ಅದಕ್ಕೆ ಶೀಘ್ರ ಸೂರ್ಯೋದಯ ಅಥವಾ ವಿಳಂಬಿತ ಸೂರ್ಯಾಸ್ತಕ್ಕೆ ಕಾರಣ ಏನಂದ್ರೆ ರಿಫ್ರ್ಯಾಕ್ಷನ್ ಆಫ್ ಲೈಟ್. ರಿಫ್ರ್ಯಾಕ್ಷನ್ ಆಫ್ ಲೈಟ್. ಸೊ ಇದಷ್ಟು ಈ ಪ್ರಶ್ನೆಗೆ ಉತ್ತರ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಈ ಕೆಳಕಂಡ ಹೇಳಿಕೆಗಳನ್ನು ಗಮನಿಸಿ. ಹೇಳಿಕೆ 1, ವೈದ್ಯಕೀಯ ಪಾದರಸ ತಾಪಮಾಪಕವು 35 ಡಿಗ್ರಿ ಸೆಲ್ಸಿಯಸ್ನಿಂದ 42 ಡಿಗ್ರಿ ಸೆಲ್ಸಿಯಸ್ವರೆಗೆ ತಾಪಮಾನವನ್ನು ಅಳಿತದೆ. ಹೇಳಿಕೆ 2, ವೈದ್ಯಕೀಯ ಪಾದರಸ ತಾಪಮಾಪಕವನ್ನು ಮಾನವ ದೇಹದ ತಾಪಮಾನವನ್ನು ಅಳೆಯಲು ಮಾತ್ರ ಉಪಯೋಗಿಸಲಾಗುತ್ತದೆ. ಮಾತ್ರ ಅದಿಲ್ಲಿ. ಈ ಆಪ್ಷನ್ಗಳು ಏನದವು? ಈ ಕೆಳಗಿನ ಯಾವುದು ಮೇಲಿನ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಸರಿಯಾಗಿದೆ? ಸ್ನೇಹಿತರೆ, ಇಲ್ಲಿ ನೋಡಬೇಕಾದ್ರೆ ಮೂಲತಃ ಹೇಳಿಕೆ 1 ಹೇಳಿಕೆ 2 ಗಮನಿಸಿದಾಗ ಹೇಳಿಕೆ 1 ಏನು ಹೇಳ್ತದ? ಈ ಒಂದು ವೈದ್ಯಕೀಯ ಪಾದರಸ ತಾಪಮಾಪಕ 35ರಿಂದ 42ರವರೆಗಿನ ತಾಪಮಾನವನ್ನು ಅಳಿತದೆ ಅಂತ ಹೇಳ್ಯಾರ. ಇಲ್ಲಿ ಒಂದು ಗಮನಿಸಬೇಕು, ಮಾನವ ದೇಹದ ಸಾಮಾನ್ಯ ಉಷ್ಣಾಂಶ ಎಷ್ಟಿರ್ತದೆ ಅಂದರೆ 37 ಡಿಗ್ರಿ ಸೆಲ್ಸಿಯಸ್. ಹ್ಯೂಮನ್ ಬಾಡಿ ಟೆಂಪ್ರೇಚರ್ ಇದು ಮಾನವ ದೇಹದ ಉಷ್ಣಾಂಶ. ಜ್ವರ ಬಂದಾಗ್ರೆ ಎಷ್ಟಾಗ್ತದೆ? ಮ್ಯಾಕ್ಸಿಮಮ್ ಎಷ್ಟೇ ಆದ್ರೂ 42 ಡಿಗ್ರಿ ಸೆಲ್ಸಿಯಸ್ ತನಕ ಆಗ್ತದೆ. ಭಾಳ ಸಿಕ್ಕಾಪಟ್ಟಿ ಜ್ವರ ಅದಾವ ಅಂದ್ರೆ 42 ಡಿಗ್ರಿ ಸೆಲ್ಸಿಯಸ್. ಒಂದು ನಾರ್ಮಲಾಗಿ 37 ಅದ. 37ಕ್ಕಿಂತ ಕಡಿಮೆ ಯಾವಾಗ ಬರ್ತದೆ ಅಂದ್ರೆ ಮನುಷ್ಯ ಸಿಕ್ಕಾಪಟ್ಟಿ ಥಂಡಿ ಹತ್ತದ, ಆಂತರಿಕ ಟೆಂಪ್ರೇಚರ್ ಕಡಿಮೆ ಆಗ್ಲತ್ತದ. ಅಂದ್ರೆ ಎಷ್ಟೇ ಕಡಿಮೆ ಹೋಗ್ಯದಂದ್ರೂ 35 ಡಿಗ್ರಿ ಸೆಲ್ಸಿಯಸ್ ತನಕ ಬರ್ತದೆ. ಅದ್ರ ತೆಳಗೆ ಹೋಯ್ತು, 35 ಡಿಗ್ರಿ ತೆಳಗೆ ಹೋಯ್ತು ಅಂದ್ರೆ ಮನುಷ್ಯ ಬದುಕಿಲ್ಲ ಅಂದಂಗೆ. ಮನುಷ್ಯ ಜೀವಂತವಾಗಿರ್ಬೇಕಂದ್ರೆ ಈ ಟೆಂಪ್ರೇಚರ್ ರೇಂಜ್ದಾಗ ಇರಬೇಕು. ಆದ್ದರಿಂದ ಈ ವೈದ್ಯಕೀಯ ತಾಪಮಾಪಕ ಏನಲ್ಲ ಅದು 35ರಿಂದ 42 ಡಿಗ್ರಿ ಸೆಲ್ಸಿಯಸ್ ತನಕ ಅಷ್ಟೇ ಮಾಡಿರ್ತಾರೆ. 100 ಡಿಗ್ರಿ, 105 ಡಿಗ್ರಿ, 70 ಡಿಗ್ರಿ, 80 ಡಿಗ್ರಿ ಮಾಡೋ ಅವಶ್ಯಕತೆನೇ ಇಲ್ಲ ಅಲ್ಲಿ. ಅಳಿದೇ ಅವರು 35ರಿಂದ 42 ತನಕ ಅಳಿತಾರೆ. ಅಷ್ಟಕ್ಕತ್ತೇಳಿ ಮ್ಯಾಗಿಂದ ರೇಂಜ್ದು ಈ ಥರ್ಮೋಮೀಟರ್ ಮಾಡೋ ಅವಶ್ಯಕತೆ ಬಿದ್ದಿಲ್ಲ ಅವ್ರಿಗೆ. ಆದ್ದರಿಂದ 1ನೇ ಹೇಳಿಕೆ ಸರಿಯಾದ. ನೆಕ್ಸ್ಟ್ 2ನೇ ಹೇಳಿಕೆ ಏನಾಗ್ತದ? ವೈದ್ಯಕೀಯ ಪಾದರಸ ತಾಪಮಾಪಕವನ್ನು ಮಾನವ ದೇಹದ ತಾಪಮಾನವನ್ನು ಅಳೆಯಲು ಮಾತ್ರ ಉಪಯೋಗಿಸುತ್ತಾರೆ. ಇದು ಅಳಿದೆ 35ರಿಂದ 42ರವರೆಗಿನ ಟೆಂಪ್ರೇಚರನ್ನು ಅಳಿತಂದ್ರೆ ಬೇರೆದಕ್ಕೆ ಉಪಯೋಗ ಆಗಲ್ಲ. ಇದು 7 ಡಿಗ್ರಿ ಸೆಲ್ಸಿಯಸ್ ಅಷ್ಟೇ ರೇಂಜ್ ಅದಿದ್ರದ್ದು. ಆದ್ದರಿಂದ ಇದು ಕೇವಲ ವೈದ್ಯಕೀಯ ಒಂದು ಕ್ಷೇತ್ರದಲ್ಲಿ ಬಳಕೆ ಆಗ್ತದೆ. ಅದಕ್ಕಂತೇಳಿ 2 ಹೇಳಿಕೆಗಳು ಸರಿಯಾಗಿದ್ದು ಹೇಳಿಕೆ 2 ಹೇಳಿಕೆ 1 ಸಮರ್ಥಿಸುತ್ತದೆ ಅನ್ನೋದು ಇದಕ್ಕೆ ರೈಟ್ ಆನ್ಸರ್ ಆಗ್ತದೆ. ಸೊ ತಿಳಿತು. ನೆಕ್ಸ್ಟ್ ಕ್ವಶನ್ 51ನೇ ಪ್ರಶ್ನೆ. 51ನೇ ಪ್ರಶ್ನೆ ಹಿಡಿದು ಮೆಂಟಲ್ ಅಬಿಲಿಟಿ ಅದಾವು, ಅವುಗಳನ್ನು ವಿಶೇಷ ಕ್ಲಾಸ್ನಲ್ಲಿ ಮಾಡೋಣ. ಈಗೇನಲ್ಲ, ಈಗ ಜನರಲ್ ಸ್ಟಡೀಸನ್ನು ಅಷ್ಟೇ ಕ್ವಶನ್ ನೋಡೋಣ. ಹಾಗಾಗಿ ನೆಕ್ಸ್ಟ್ ಪ್ರಶ್ನೆ, ಸ್ನೇಹಿತರೆ
51ರಿಂದ 60ನೇ ಪ್ರಶ್ನೆಗಳು ಮೆಂಟಲ್ ಅಬಿಲಿಟಿಗೆ ಸಂಬಂಧಿಸಿದವು. ಅವುಗಳನ್ನು ವಿಶೇಷ ಕ್ಲಾಸ್ನಲ್ಲಿ ಮಾಡೋಣ, ಪ್ರತ್ಯೇಕ ಕ್ಲಾಸ್ನಲ್ಲಿ ಮಾಡೋಣ. ಹಾಗಾಗಿ ಈಗ 61ನೇ ಪ್ರಶ್ನೆ, ಚಿನ್ನ, ತಾಮ್ರ, ಪಾದರಸ, ಇಂಗಾಲ, ಕಬ್ಬಿಣ ಅವುಗಳನ್ನು ಎಲ್ಲಿ ಬಳಸಲಾಗುತ್ತದೆ ಅನ್ನೋದನ್ನು ಕೊಟ್ಟಾನ. ಹೊಂದಿಸಿ ಬರೆಯುವ ರೂಪದಲ್ಲಿ ಕೊಟ್ಟಾನ. ಚಿನ್ನ ಆಭರಣಗಳ ತಯಾರಿಕೆಯಲ್ಲಿ, ತಾಮ್ರ ನಾಣ್ಯಗಳ ತಯಾರಿಕಾ ಲೋಹ, ಪಾದರಸ ಉಷ್ಣತಾ ಮಾಪಕ, ಇಂಗಾಲ ವಜ್ರ, ಕಬ್ಬಿಣ ವಿದ್ಯುತ್ ವಾಹಕ ತಂತಿ. ಸ್ನೇಹಿತರಲ್ಲಿ ಗೊತ್ತಿರಬೇಕು, ನಾವು ಬಂಗಾರದ ಆಭರಣಗಳನ್ನು ಬಳಸ್ತೇವೆ, ಬಂಗಾರ ಪ್ರಿಯರು ನಾವು. ಆದ್ದರಿಂದ ಎ ಹೇಳಿಕೆ ಅನ್ನೋದು ಸರಿ ಅದ, ಸರಿಯಾಗಿವೆ ಅಂತ ಕೇಳೋಣ. ಎ ಹೇಳಿಕೆ ಸರಿ ಅದ, ಎಲ್ಲದರಲ್ಲೂ ಎ ಅದ, ಹಾಗಾಗಿ ಎ ಹೇಳಿಕೆ ಸರಿಯಾಗ್ಯದ. ತಾಮ್ರ ನಾಣ್ಯಗಳಲ್ಲಿ, ಈ ನಾಣ್ಯಗಳನ್ನು ತಯಾರಿಕಾ ಲೋಹಗಳಾಗಿ ಬಳಸ್ತೇವೆ. ನಾವು ಪ್ರಾಚೀನ ಇತಿಹಾಸದಿಂದ ಮಧ್ಯಯುಗೀನ ಇತಿಹಾಸದ ಕಾಲದಲ್ಲಿ ನೋಡ್ತೇವೆ ತಾಮ್ರದ ನಾಣ್ಯಗಳು ಚಲಾವಣೆಯಲ್ಲಿದ್ದು. ಆದ್ದರಿಂದ ಈ ತಾಮ್ರವನ್ನು ನಾಣ್ಯ ತಯಾರಿಕೆಯಲ್ಲಿ ಬಳಸ್ತೇವೆ ಅನ್ನೋದು ಸರಿಯಾದ ಸ್ಟೇಟ್ಮೆಂಟ್ ಅದ. ಬಿ 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 ಎಲ್ಲಗಳಲ್ಲಿ ಬಿ ಅದ, ಆದ್ದರಿಂದ ಬಿ ಬೈ ಡಿಫಾಲ್ಟ್ ಕರೆಕ್ಟ್ ಆತ. ಪಾದರಸ ಉಷ್ಣತಾ ಮಾಪಕ, ಮೇಲಿನ ಪ್ರಶ್ನೆ ನೋಡಿದೆವು ನಾವು. ವೈದ್ಯಕೀಯ ವಿಭಾಗದಲ್ಲಿ ಬಳಸುವ ಒಂದು ಥರ್ಮೋಮೀಟರ್ಗಳಲ್ಲಿ ಪಾದರಸ ಇರ್ತದೆ ಅಂತೇಳಿ ನೋಡಿದೆವು. ಅದಕ್ಕಾಗಿ ಪಾದರಸ ಅನ್ನೋದು ಉಷ್ಣತೆಯನ್ನು ಮಾಪನ ಮಾಡ್ತದೆ. ಸೊ ಸಿ ಕರೆಕ್ಟ್. ಸಿ ಇದು ಹೋಯ್ತು, ಇದು ಹೋಯ್ತು. ಯಾಕಂದ್ರೆ ಸಿ ರೈಟ್ ಆನ್ಸರ್ ಅದು, ಸಿ ರೈಟ್ ಸ್ಟೇಟ್ಮೆಂಟ್. ಇಂಗಾಲ ಕಾರ್ಬನ್ ವಜ್ರ ಅಂತೇಳಿ ಕೊಟ್ಟಾನ. ವಜ್ರ ಇದು ಇಂಗಾಲದ ಒಂದು ರೂಪವಾಗಿದೆ. ವಜ್ರ ಆಗಿರ್ಬೋದು, ಗ್ರಾಫೈಟ್ ಆಗಿರ್ಬೋದು, ಪುಲೇರಿನ್ಸ್ ಆಗಿರ್ಬೋದು, ಇವೆಲ್ಲ ಇಂಗಾಲದ ರೂಪಗಳು. ಆದ್ದರಿಂದ ಡಿ ಹೇಳಿಕೆಯು ಸರಿಯಾಗಿ ಅದ. ಡಿ ಹೇಳಿಕೆ ಎಲ್ಲಿ ಅದ? ಇಲ್ಲಿ ಅದ, ಕೇವಲ ಇಲ್ಲಿ ಅಷ್ಟೇ ಅದ. ಅಂದರೆ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಆಪ್ಷನ್ 4 ರೈಟ್ ಆನ್ಸರ್. ಈ ಏನು ಹೇಳ್ತದೆ? ಕಬ್ಬಿಣ ವಿದ್ಯುತ್ ವಾಹಕ ತಂತಿ. ಸ್ನೇಹಿತರೆ, ಆ್ಯಕ್ಚುಲಿ ಇಲ್ಲಿ ಗಮನಿಸಬೇಕು, ಈ ಕಬ್ಬಿಣದ ತಂತಿಯನ್ನು ಮಾಡಿ ವಿದ್ಯುತ್ತನ್ನು ಎಲ್ಲಿ ಪ್ರವಹಿಸುವುದಿಲ್ಲ ಈಗ. ಯಾಕಂದರೆ ಇದರಲ್ಲಿ ರೋಧಕತೆ ಏನಲ್ಲ, ರೋಧಕತೆ ಅಧಿಕ ಅದ. ಕಬ್ಬಿಣವನ್ನು ಸಾಮಾನ್ಯವಾಗಿ ಯಾವುದೇ ವ್ಯವಹಾರಗಳಲ್ಲಿ ಬಳಸುವುದಿಲ್ಲ, ಆ್ಯಕ್ಚುಲಾಗಿ ಬಳಸಲ್ಲ. ತಾಮ್ರ ಮತ್ತು ಅಲ್ಯೂಮಿನಿಯಂಗಳನ್ನು ಬಳಸ್ತೇವೆ ನಾವು ವಿದ್ಯುತ್ ವಾಹಕ ತಂತಿಯ ಒಂದು ಉತ್ಪಾದನೆಗಾಗಿ. ಆದರೆ ಇಲ್ಲಿ ಆಪ್ಷನ್ ಇಲ್ಲ. ಮತ್ತು ಇನ್ನೊಂದು, ಕಬ್ಬಿಣವೂ ಕೂಡ ವಿದ್ಯುತ್ ವಾಹಕ, ಒಂದು ಒಳ್ಳೆಯ ವಿದ್ಯುತ್ ವಾಹಕ ಅದ. ಆದ್ದರಿಂದ ಇದೂ ಕರೆಕ್ಟ್ ಆಗ್ತದೆ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಯಾವ ಸಂಯುಕ್ತ ವಸ್ತುವಿನಲ್ಲಿ ಅಥವಾ ವಸ್ತುಗಳಲ್ಲಿ ಮ್ಯಾಗ್ನೇಷಿಯಂ ಧಾತು ಕಂಡುಬರುತ್ತದೆ ಅಥವಾ ಇರುತ್ತದೆ ಅಂತೇಳಿ ಕೇಳೋಣ. ಸೊ ಆಪ್ಷನ್ಸ್ ಅದಾವು: ಕ್ಲೋರೋಫಿಲ್, ಹಿಮೋಗ್ಲೋಬಿನ್, ವಿಟಮಿನ್ B12, ವಿಟಮಿನ್ ಸಿ. ಸ್ನೇಹಿತರಲ್ಲಿ ಗಮನಿಸಬೇಕು ನೀವು, ಹಿಮೋಗ್ಲೋಬಿನ್ ಅಂಥೇಳಿ 2ನೇ ಆಪ್ಷನ್ ಕೊಟ್ಟ. ಹಿಮೋಗ್ಲೋಬಿನ್ದಾಗ ಇರೋ ಪ್ರಮುಖ ಒಂದು ಲೋಹ ಯಾವುದಂದ್ರೆ ಅದು ಕಬ್ಬಿಣ. ಆದ್ದರಿಂದ ಆಪ್ಷನ್ ಬಿ ಏನಾಗ್ತದೆ? ಎಲಿಮಿನೇಟ್ ಆತ. ಆಪ್ಷನ್ ಬಿ ಎಲಿಮಿನೇಟ್ ಆತ, ಹೇಳಿಕೆ ಬಿ. ಅಂದರೆ ಇಲ್ಲಿ ಯಾವುದು ಹೋಯ್ತು? ಇಲ್ಲಿ ಬಿ ಅದ, ಇಲ್ಲಿ ಬಿ ಅದ, ಇಲ್ಲಿ ಬಿ ಅದ. ಸೊ ಆಪ್ಷನ್ 2 ಹೋಯ್ತು, ಆಪ್ಷನ್ 4 ಹೋಯ್ತು, ಆಪ್ಷನ್ 3 ಹೋಯ್ತು. ಯಾಕಂದ್ರೆ ಹಿಮೋಗ್ಲೋಬಿನ್ದಾಗ ಮ್ಯಾಗ್ನೇಷಿಯಂ ಇರೋಲ್ಲ, ಕಬ್ಬಿಣಾಂಶ ಇರ್ತದೆ. ಈ ಒಂದು ಹೇಳಿಕೆ ಗೊತ್ತಿದ್ರೆ ಸಾಕು, ನಮ್ಗೆ ಡೈರೆಕ್ಟ್ ಆನ್ಸರ್ಗೆ ಬರ್ತೀವಿ ನಾವು. ಸೊ ಎ ಮಾತ್ರ, ಈ ಮ್ಯಾಗ್ನೇಷಿಯಮ್ ಕ್ಲೋರೋಫಿಲ್ನಲ್ಲಿ ಕಂಡುಬರ್ತದೆ. ಸಸ್ಯಗಳು ಹಸಿರಾಗಿರಲು ಪ್ರಮುಖ ಕಾರಣ ಏನು? ಕ್ಲೋರೋಫಿಲ್. ಸಸ್ಯಗಳು ಹಸಿರಾಗಿ ಕಾಣಲು ಪ್ರಮುಖ ಕಾರಣ ಕ್ಲೋರೋಫಿಲ್, ಪತ್ರ ಹರಿತು ಅಂತೇಳಿ ಕರಿತೇವೆ. ಈ ಕ್ಲೋರೋಫಿಲ್ ಪ್ರಮುಖವಾಗಿ ಮ್ಯಾಗ್ನೇಷಿಯಮ್ದಿಂದ ಸಂಯೋಜನೆ ಹೊಂದಿರ್ತದೆ. ಕ್ಲೋರೋಫಿಲ್ ಪ್ರಮುಖವಾಗಿ ಮ್ಯಾಗ್ನೇಷಿಯಮ್ದಿಂದ ಸಂಯೋಜಿತವಾಗಿರುತ್ತದೆ. ಆದ್ದರಿಂದ ಇಲ್ಲಿ ಕ್ಲೋರೋಫಿಲ್ ಮಾತ್ರ ಸರಿಯಾದ ಉತ್ತರ. ವಿಟಮಿನ್ B12 ಅಂತ ಕೊಟ್ಟಾನ. ವಿಟಮಿನ್ B12ದ ಪ್ರಮುಖ ಒಂದು ಲೋಹ ಯಾವುದಂದ್ರೆ ಅದು ಕೋಬಾಲ್ಟ್. ವಿಟಮಿನ್ B12ದಾಗಿರೋದು ಕೋಬಾಲ್ಟ್, ಮ್ಯಾಗ್ನೇಷಿಯಮ್ ಅಲ್ಲ. ಇನ್ನು ವಿಟಮಿನ್ ಸಿ ಅಂತ ಕೊಟ್ಟಾನ. ವಿಟಮಿನ್ ಸಿ ಅನ್ನು ನಾವು ಸಿಟ್ರಿಕ್ ಫ್ರೂಟ್ಸ್ ಅಂತೇಳಿ ಕರಿತೀವಿ. ಮೂಲತಃ ಇದರಲ್ಲಿ ಕಾರ್ಬನ, ಹೈಡ್ರೋಜನ, ಆಕ್ಸಿಜನ್ಗಳು ಕಂಡು ಬರ್ತಾವೆ. ಯಾವುದೇ ಲೋಹಗಳು ಕಂಡು ಬರೋಲ್ಲ, ಲೋಹಗಳು ಇರುವುದಿಲ್ಲ ಇಲ್ಲಿ ವಿಟಮಿನ್ ಸಿ ಒಳಗೆ. ಅದರಿಂದ ಇದು ತಪ್ಪಾಯಿತು.
ಉಳಿತು ಯಾವುದು ಕ್ಲೋರೋಫಿಲ್ ಒಂದೇ ಕರೆಕ್ಟ್ ಆನ್ಸರ್ ನಾವು ನೋಡೆವು. ನೆಕ್ಸ್ಟ್ ಕ್ವಶನ್, ಹೆಚ್ಚಿನ ಪ್ರಮಾಣದ ಇಥೆನಾಲನ್ನು ಸೇವಿಸಿದಾಗ ಚಯಾಪಚಯ ಕ್ರಿಯೆಗಳನ್ನು ನಿಧಾನಗೊಳಿಸುತ್ತದೆ ಮತ್ತು ಕೇಂದ್ರ ನರಮಂಡಲ ವ್ಯವಸ್ಥೆಯ ದುರ್ಬಲತೆಗೆ ಕಾರಣವಾಗುತ್ತದೆ. ಇದರ ಫಲಿತಾಂಶವಾಗಿ ಡ್ಯಾಶ್ ಉಂಟಾಗುತ್ತದೆ. ಎಥೆನಾಲ್ ಅಂದಾನಿಲ್ಲಿ, ಎಥೆನಾಲ್ ಅನ್ನೋಣ ಯಾರಿಗೆ ತಿಳಿಯಾಕಿಲ್ಲ. ಲಿಕ್ಕರ್ ಅನ್ನೋಣ. ಲಿಕ್ಕರ್ಗಿಂತ ಆಡು ಭಾಷೆಯಲ್ಲಿ ಹೇಳಬೇಕಂದ್ರೆ ಮದ್ಯ ಅನ್ನೋಣ. ಮದ್ಯ ಸೇವನೆ, ಮದ್ಯನೂ ಸ್ವಲ್ಪ ಮಂದಿಗೆ ತಿಳಿಯಲ್ಲ. ದಾರು ಅನ್ನೋಣ, ಈಗ ತಿಳಿತದೆ. ದಾರು ಕುಡಿಯುವುದರಿಂದ ಚಯಾಪಚಯ ಕ್ರಿಯೆಗಳು ನಿಧಾನಗೊಳ್ಳುತ್ತವೆ ಮತ್ತು ಕೇಂದ್ರ ನರಮಂಡಲ ವ್ಯವಸ್ಥೆಯ ದುರ್ಬಲತೆಗೆ ಕಾರಣವಾಗುತ್ತದೆ. ಇದರ ಫಲಿತಾಂಶವಾಗಿ ಕೆಳಗಿನ ಯಾವುಗಳು ಉಂಟಾಗುತ್ತಾವೋ ಕೇಳೋಣ. ಏನಂದಾನ ಒಂದೇ ಸ್ಟೇಟ್ಮೆಂಟ್, ಹೊಂದಾಣಿಕೆಯ ಕೊರತೆ, ಮಾನಸಿಕ ಗೊಂದಲ, ಉತ್ತಮ ಆರೋಗ್ಯ ಮತ್ತು ಮಾನಸಿಕ ಶಾಂತಿ. ಮಂಪರು, ಸಾಮಾನ್ಯ ಪ್ರತಿಬಂಧಿಸುವಿಕೆ ಕಡಿಮೆ ಆಗುವುದು. 5 ಸ್ಟೇಟ್ಮೆಂಟ್ ಅದಾವು. ದಾರು ಕುಡಿಯೋದ್ರಿಂದ ಯಾವುದು ಕೆಳಗಿಂದ ಆಗ್ತದ ಅಂತೇಳಿ ಕೇಳ್ಯಾನ. ಸ್ನೇಹಿತರೆ ಇಲ್ಲಿ ಗಮನಿಸಬೇಕು ನೀವು, 3ನೇ ಸ್ಟೇಟ್ಮೆಂಟ್ ಏನದ, ಉತ್ತಮ ಆರೋಗ್ಯ ಮತ್ತು ಮನಸ್ಸಿಗೆ ಶಾಂತಿ. ದಾರು ಕುಡಿಯೋದ್ರಿಂದ ಉತ್ತಮ ಆರೋಗ್ಯ ಆಗ್ತದ, ಮನಸ್ಸಿಗೆ ಶಾಂತಿ ಸಿಗ್ತದೆ ಅಂದ್ರೆ ದಿನ ಮುಂಜಾನೆದು ಅಲ್ಲೇ ಪಾಳೆ ಹಚ್ಚೋರು. ಅದಕ್ಕೆ ಇದು ತಪ್ಪದ. ಉತ್ತಮ ಆರೋಗ್ಯ ಎಂದೂ ಆಗಲ್ಲ. ಮದ್ಯ ಶರೀರನ್ನು ಹಾಳು ಮಾಡ್ತದೆ, ಲಿವರನ್ನು ಹಾಳು ಮಾಡ್ತದೆ. ವಿಚಾರಗಳಲ್ಲಿ ಮಂದತೆ ಕಾಣ್ತದೆ. ದಿನ ಕುಡ್ದಂದ್ರೆ ಜೋಲಿ ಹೊಡೆದು ಹೋಗ್ಬೇಕಾಗ್ತದೆ ಮನುಷ್ಯ, ಅಷ್ಟು ಇದು ಆಗ್ತದೆ. ಸೊ ಈ ಹೇಳಿಕೆ ಸಿ ಅನ್ನೋಲ್ಲ ತಪ್ಪದ. ಏನಾಗ್ತದ, ಕುಡ್ಯಾನ ಮೆದುಳಿನ ಹಿಂಭಾಗದಲ್ಲಿರುವ ಸೆರೆಬೆಲಮ್, ಮೆದುಳಿನ ಹಿಂಭಾಗದಲ್ಲಿ ಸೆರೆಬೆಲಮ್ ಇರ್ತದೆ. ಆ ಸೆರೆಬೆಲಮ್ನ ನಿಯಂತ್ರಣ ತಪ್ತದೆ. ಆಗ ಮನುಷ್ಯ ಏನು ಮಾಡ್ತಾನೆ, ಜೋಲಿ ಹೊಡ್ಕೋತ ಹೋಗ್ತಾನೆ, ಸರಿಯಾಗಿ ಹೋಗಲ್ಲ. ಮಾತಾಡಿದ್ದೇ 10 ಸಲ ಮಾತಾಡ್ತಾರೆ, 1 ಸಲ ಮಾತಾಡಿದ್ದೇ 10 ಸಲ ಮಾತಾಡ್ತಾರೆ. ಸಿಕ್ಕಾಪಟ್ಟಿ ಧೈರ್ಯ ಬರ್ತದೆ. ಕುಡ್ದಾಕ್ರೆ ಏನು ಬೇಕಾದ ಮನುಷ್ಯನ ಮಾತು ಹೇಳ್ತಾ ಇರ್ತಾರಲ್ಲ ಅದು ಆಗ್ತದೆ. ಯಾಕಂದ್ರೆ ಸೆರೆಬೆಲಮ್ ತನ್ನ ನಿಯಂತ್ರಣವನ್ನು ಕಳ್ಕೊತದ. ಈ ಸಿ ಹೇಳಿಕೆ ತಪ್ಪದದು ಗೊತ್ತಾದ್ರೆ ನೋಡ್ರಿ, ಸಿ ಎಲ್ಲೆಲ್ಲದ, ಸಿ ಇಲ್ಲದ, ಇದು ಹೋಯ್ತು. ಆಪ್ಷನ್ ಡಿ ಹೋಯ್ತು, ಆಪ್ಷನ್ 2 ಹೋಯ್ತು, ಆಪ್ಷನ್ 4 ಹೋಯ್ತು. ಉಳ್ಕೋದು ಹೊಂದಾಣಿಕೆಯ ಕೊರತೆ ಆಗ್ತದೆ, ಮಾನಸಿಕ ಗೊಂದಲ ಉಂಟಾಗ್ತದೆ. ಎ ಬಿನೂ ಕರೆಕ್ಟ್ ಅದು. ನೆಕ್ಸ್ಟ್ ಮಂಪರು ಬರ್ತದೆ. ಮಂಪರು ಬರ್ತದೆ. ಸಾಮಾನ್ಯ ಪ್ರತಿಬಂಧಿಸುವಿಕೆ ಕಡಿಮೆ ಆಗ್ತದೆ ಅಂತ ಕೊಟ್ರೆ ಅದನ್ನು ಕಡಿಮೆ ಆಗ್ತದೆ. ಸೊ ಎ ಬಿ ಡಿ ಮತ್ತು ಇ ಸರಿಯಾದ ಉತ್ತರ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3. ನೆಕ್ಸ್ಟ್ ಪ್ರಶ್ನೆ 64ನೇ ಪ್ರಶ್ನೆ. ಸ್ನೇಹಿತರೆ ಈಗಾಗಲೇ 1 ತಾಸುಗಳಷ್ಟು ಸಮಯ ಈ ಕ್ವಶನ್ಗಳನ್ನು ಡಿಸ್ಕಸ್ ಮಾಡಿವು. ಇವತ್ತಿಗೆ ಈ ಒಂದು ಸೆಷನ್ನ ಇಲ್ಲಿಗೆ ಮುಗಿಸೋಣ. ನಮ್ಮ ಒಂದು ಈ ಪ್ರಯತ್ನ ನಿಮ್ಗೆ ಇಷ್ಟ ಆಗ್ಯದ ಅಂಥೇಳಿ ಭಾವಿಸುತ್ತಾ, ನಿಮ್ಗೆ ರಿಯಲಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅನ್ನೋ ಮೂಲಕ ಇವತ್ತಿನ ಸೆಷನನ್ನು ಇಲ್ಲಿಗೆ ನಿಲ್ಲಿಸೋಣ. ಸ್ನೇಹಿತರೆ ಇನ್ನೊಂದು, ಇದು 2ನೇ ಟೆಸ್ಟನ್ನು ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. 1ನೇ ಟೆಸ್ಟ್ ನಮ್ಮ ಪ್ಲೇಲಿಸ್ಟ್ದಾಗ ಅದ, ಅದನ್ನು ಇನ್ನೂ ಯಾರ್ಯಾರು ನೋಡಿಲ್ಲ ಅದನ್ನು ನೋಡಿರಿ ಅನ್ನುತ್ತಾ ಇಲ್ಲಿನ ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸೋಣ. ಥ್ಯಾಂಕ್ ಯು.